ಶರ್ಮಿತಾ ಶೆಟ್ಟಿ ದೇಶದ ರಕ್ಷಣೆ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಮಹತ್ತರ. ಬಿಸಿಲು, ಚಳಿ, ಮಳೆ, ಗುಡ್ಡಗಾಡು ಹೀಗೆ ಎಲ್ಲೆಲ್ಲೂ ನಿಂತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಸೈನಿಕರು. ಶತ್ರುಗಳ ಗುಂಡಿಗೆ ಎದೆಯಿಟ್ಟು ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ. ಅಂತ ಸೈನಿಕರನ್ನ ಸ್ಮರಿಸೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಸೈನಿಕರ ತ್ಯಾಗ ಬಲಿದಾನದ ಮುಂದೆ ಎಲ್ಲವೂ ನಗಣ್ಯ. ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸೆಲ್ಯೂಟ್ ಮಾಡಲೇಬೇಕು ಅಂತ ಕಾರ್ಯಕ್ರಮವೇ ಈ ಬ್ರೇವರಿ ಅವರ್. ಇದು ನ್ಯೂಸ್ 18 ಕನ್ನಡದ ಜೈ ಹಿಂದ್ ಸನ್ಮಾನ ವಿಶೇಷ ಅಭಿಯಾನ. ಕೋ ಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೊಥಾಸ್ ಕಾಫಿ. ನಿನ್ನೆ 38, ಇಂದು 58. ಹೈ ಸ್ಪೀಡ್ ದೇ ಟೆನ್ಷನ್. ಮಿಸ್ಸಿಂಗ್ ಆದವರು ಎಲ್ಲಿ? ಇದು ಹೈ ಸ್ಪೀಡ್ ಟೆನ್ಷನ್ ಸ್ಟೋರಿ. ಭಾರತಕ್ಕೆ ಬ್ರಿಟನ್ ಸೋಂಕಿನ ಆತಂಕ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ದೇಶಾದ್ಯಂತ ಹೊಸದಾಗಿ 20 ಕೇಸ್ಗಳು ದಾಖಲಾಗಿದೆ, ಕನ್ಫರ್ಮ್ ಆಗಿದೆ. ದೇಶದಲ್ಲಿ ಅಲ್ಲಿಗೆ ಹೈ ಸ್ಪೀಡ್ ಸೋಂಕಿನ ಲೆಕ್ಕ 58ಕ್ಕೆ ಏರಿಕೆ ಆಗಿದೆ. ಇದರ ತೀವ್ರತೆ ಕಡಿಮೆ ಇದ್ರೂ ಕೂಡ ಇದರ ಹರಡುವಿಕೆ ಏನಿದೆ ಅದು ಫಾಸ್ಟ್ ಆಗಿರುತ್ತೆ, ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ತಜ್ಞ ವೈದ್ಯರೇ ಹೇಳ್ತಾ ಇದ್ರು. ಬಹಳಷ್ಟು ಹುಷಾರಾಗಿರ್ಬೇಕು ಅಂತ. ಇದೀಗ ಆ ಸಂಖ್ಯೆ 58ಕ್ಕೆ ದೇಶದಾದ್ಯಂತ ಇವಾಗ ಏರಿಕೆ ಆಗಿರೋದ್ರಿಂದ ಸಹಜವಾಗಿ ಆತಂಕ ಜಾಸ್ತಿ ಆಗ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಟ್ಟು 10 ಪ್ರಕರಣಗಳಿದೆ. ದೆಹಲಿಯಲ್ಲಿ ಒಟ್ಟು 8 ಪ್ರಕರಣಗಳು, ಹೈದರಾಬಾದ್ನಲ್ಲಿ ಒಟ್ಟು 3 ಪ್ರಕರಣಗಳು ಇಲ್ಲಿ ತನಕ ದಾಖಲಾಗಿರೋದು. ಇನ್ನು ಪುಣೆಯಲ್ಲಿ ನೋಡೋದಾದ್ರೆ 25 ಪ್ರಕರಣಗಳು ದಾಖಲಾಗಿದೆ. ದೇಶದಲ್ಲಿ ನಿನ್ನೆವರೆಗೆ ಇದ್ದಂತ ಕೇಸ್ ಹೈ ಸ್ಪೀಡ್ ಕೊರೋನಾ ಸೋಂಕಿತರು 38 ಮಂದಿ ಇದ್ರು, ಆದ್ರೆ ಇವತ್ತು ಅದು 58ಕ್ಕೆ ಏರಿಕೆ ಆಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆಯೇ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನಕೆರೆ. ಧರಣೀಶ್, ಆತಂಕ ಜಾಸ್ತಿ ಆಗ್ತಿದೆ. ತಜ್ಞ ವೈದ್ಯರು ಕೂಡ ಮೊದಲೇ ಹೇಳಿದ್ರು ಅದರ ತೀವ್ರತೆ ಕಡಿಮೆ ಇರುತ್ತೆ, ಆದ್ರೆ ಅದು ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ. ಈ ಲೆಕ್ಕ ನೋಡಿದ್ರೆ ಆತಂಕ ಆಗ್ತಿದೆ. ಸೊ ಮುಂದೆ ಯಾವ ತರ ಆಗಬಹುದಂತೆ, ಯಾವ ತರ ಆತಂಕವನ್ನ ತಜ್ಞ ವೈದ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ? ಶರ್ಮಿತಾ, ಆಕ್ಚುಲಿ ನಿಜವಾದಂತಹ ಆತಂಕ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಿನ್ನೆವರೆಗೂ ಕೂಡ ಮ್ಯೂಟೆಂಟ್ ಕರೋನಾ ವೈರಸ್ ಪೀಡಿತರ ಸಂಖ್ಯೆ ಕೇವಲ 39 ಇತ್ತು. ಆದ್ರೆ ಇವತ್ತು ದಿಢೀರನೆ 58ಕ್ಕೆ ಅದು ಏರಿಕೆ ಆಗಿದೆ. ಅಂದ್ರೆ ನಿನ್ನೆಯಿಂದ ಇವತ್ತಿಗೆ 19 ಜನರಲ್ಲಿ ಹೊಸ ವೈರಸ್ ಕಾಣಿಸ್ಕೊಂಡಿದೆ. ಹಾಗಾಗಿ ಈಗ ಈ ಹೊಸ ಸ್ವರೂಪದ ವೈರಸ್ ಹೈ ಸ್ಪೀಡ್ ಆಗಿ ಸ್ಪ್ರೆಡ್ ಆಗ್ತಿದೆಯಾ ಎನ್ನುವಂತ ಆತಂಕ ನಿರ್ಮಾಣ ಆಗಿದೆ. ಈ ಸಂಖ್ಯೆಗಳನ್ನ ಅಂದ್ರೆ ನಿನ್ನೆ 39 ಇತ್ತು ಅಂತ ಇವತ್ತು ಅದು 58ಕ್ಕೆ ಏರಿಕೆ ಆಗಿದೆ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದೆ. ಆ ಮುಖಾಂತರ ಕೇಂದ್ರ ಆರೋಗ್ಯ ಇಲಾಖೆ ಕೂಡ ಕಳವಳವನ್ನ ಕೂಡ ವ್ಯಕ್ತಪಡಿಸಿದೆ. ಈಗ ಯಾರ್ಯಾರು 58 ಜನ ಸಿಕ್ಕಿದ್ದಾರೆ ಅಂದ್ರೆ ವೈರಸ್ ಪೀಡಿತರು ಅಂತ ಹೇಳಿ ಪತ್ತೆ ಹಚ್ಚಲಾಗಿದೆ, ಅವ್ರನ್ನೆಲ್ಲರನ್ನೂ ಕೂಡ ಐಸೋಲೇಷನ್ ಅನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ಆರೋಗ್ಯ ಇಲಾಖೆ ತಿಳಿಸಿದೆ. ಇದರಿಂದ ಒಂದು ಆತಂಕ ಏನಂತಂದ್ರೆ ಒಂದೇ ದಿನದಲ್ಲಿ 19 ಜನರಿಗೆ ಕಾಣಿಸಿಕೊಂಡಿದ್ರಿಂದ ಇದರ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಬಹುದು, ಮತ್ತೆ ಮ್ಯೂಟೆಂಟ್ ಕರೋನಾ ವೈರಸ್ ಇನ್ನಷ್ಟು ತೀವ್ರವಾಗಿ ಹರಡಬಹುದು ಎನ್ನುವಂತ ಆತಂಕ ನಿರ್ಮಾಣ ಆಗಿದೆ. ಇನ್ಫ್ಯಾಕ್ಟ್ ಮೊದಲನೇ ದಿನ ಕಾಣಿಸ್ಕೊಂಡಾಗ್ಲೂ ಕೂಡ ಕೇವಲ 5 ಮಂದಿಗಷ್ಟೇ ಕಾಣಿಸ್ಕೊಂಡಿತ್ತು ಮ್ಯೂಟೆಂಟ್ ಕರೋನಾ ವೈರಸ್ ಇಡೀ ದೇಶಾದ್ಯಂತ. ಆದ ನಂತರ 20ಕ್ಕೆ ಏರಿಕೆ ಆಗಿತ್ತು, ಆ ನಂತರ 29ಕ್ಕೆ ಏರಿಕೆ ಆಗಿತ್ತು, ನಿನ್ನೆ 39ಕ್ಕೆ ಏರಿಕೆ ಆಗಿತ್ತು. ಆದ್ರೆ ಇವಾಗ ಒಂದೇ ದಿನ 19 ಜನರಲ್ಲಿ ಕಾಣಿಸ್ಕೊಂಡಿರೋದು ಆತಂಕಕಾರಿಯಾಗಿದೆ. ಶರ್ಮಿತಾ, ಧರಣೀಶ್, ಮೊನ್ನೆ ಬೆಂಗಳೂರಲ್ಲಿ ಒಂದು ಕೇಸ್ ನೋಡಿದ್ವಿ, ಟ್ರಾವೆಲ್ ಹಿಸ್ಟ್ರಿ ಇರಲಿಲ್ಲ, ಪ್ರೈಮರಿ ಕಾಂಟ್ಯಾಕ್ಟ್. ಸೊ ಅವರಿಗೆ ಈ ಒಂದು ಹೈ ಸ್ಪೀಡ್ ವೈರಸ್ ಇದೆ ಅನ್ನೋದು ಗೊತ್ತಾಗಿದ್ದು, ಕನ್ಫರ್ಮ್ ಆಗಿದ್ದು, ಆತಂಕಕ್ಕೆ ಕಾರಣ ಆಗಿತ್ತು. ಈಗೇನು ಹೊಸದಾಗಿ ಪತ್ತೆ ಆಗಿದೆ ಅಂದ್ರೆ ಇವರಲ್ಲಿ ಇದೇ ಸೋಂಕು ಅಂತ ಪತ್ತೆ ಆಗಿದೆ, ಅವ್ರಿಗೆಲ್ಲ ಟ್ರಾವೆಲ್ ಹಿಸ್ಟ್ರಿ ಇದೆಯಾ ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್ ಇಂದ ಬಂದಿರೋದ, ಅದ್ರ ಬಗ್ಗೆ ಏನಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಈಗ ಈ ಹೊಸ ಸ್ವರೂಪದ ವೈರಸ್ ಪೀಡಿತರ ಪತ್ತೆ ಹಚ್ಚೋದು ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ತಲೆಬಿಸಿಯಾಗಿದೆ. ಯಾಕೆಂದ್ರೆ ಮೊದಲ ದಿನದಿಂದನೂ ಕೂಡ ಯಾರ್ಯಾರು ನವೆಂಬರ್ 25ರಿಂದ ಇಡೀ ದೇಶಕ್ಕೆ ಬ್ರಿಟನ್ ನಿಂದ ಅಥವಾ ಬ್ರಿಟನ್ ಮುಖಾಂತರ ವಾಪಸ್ ಆದ್ರೂ ಅವರನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ಲಾಗ್ತಿದೆ.
ಜೊತೆಗೆ ಅವರ ಪ್ರಾಥಮಿಕ ಸಂಪರ್ಕ ಪಡೆದಿದ್ದವಂತವ್ರನ್ನ, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಗಳನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಿದೆ. ಆದ್ರೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಇಂದ ಹಿಡಿದು ಇಡೀ ದೇಶಾದ್ಯಂತ ಬ್ರಿಟನ್ ಇಂದ ಬಂದಂತವರು ಸರಿಯಾದ ಮಾಹಿತಿ ಕೊಡದಿರುವಂತ ಹಲವಾರು ಉದಾಹರಣೆಗಳಿವೆ. ಫಾರ್ ಎಕ್ಸಾಂಪಲ್, ಪಾಟ್ನಾದಲ್ಲಿ ಕೂಡ 10 ಜನ ಇದೇ ರೀತಿ ಅವರು ಇಲ್ಲಿವರೆಗೂ ಸುಳಿವೇ ಕೊಟ್ಟಿಲ್ಲ. ಅವ್ರು ಬಂದ್ರು, ಎಲ್ಲೋದ್ರು ಒಂದು ಮಾಹಿತಿನೇ ಇಲ್ಲ ಅಲ್ಲಿನ ಸರ್ಕಾರಗಳಿಗೆ, ಪೊಲೀಸಿನವರಿಗೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ತರದ ಪರಿಸ್ಥಿತಿ ಜೊತೆಗೆ ಈಗ 39 ಇದ್ದದ್ದು 58ಕ್ಕೆ ಏರಿಕೆ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಮ್ಯೂಟೆಂಟ್ ಕೊರೋನಾ ವೈರಸ್ ಇನ್ನಷ್ಟು ತೀವ್ರವಾಗಿ, ವ್ಯಾಪಕವಾಗಿ ಹರಡಬಹುದು ಎನ್ನುವಂತ ಆತಂಕ ನಿರ್ಮಾಣ ಆಗಿದೆ. ಥ್ಯಾಂಕ್ ಯು ಧರಣೀಶ್, ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ರಾಜ್ಯಕ್ಕೆ ನಾಪತ್ತೆ ಆದವರದ್ದೇ ಟೆನ್ಷನ್ ಆಗ್ಬಿಟ್ಟಿದೆ. ಬಿಬಿಎಂಪಿ ಪ್ರಕಾರ 114 ಮಂದಿ ನಾಪತ್ತೆಯಾಗಿದ್ದಾರಂತೆ. ಆರೋಗ್ಯ ಇಲಾಖೆ ಪ್ರಕಾರ 75 ಮಂದಿ ನಾಪತ್ತೆಯಾಗಿದ್ದಾರಂತೆ. ಈಗ ಇವರಿಗಾಗಿ ಗೃಹ ಇಲಾಖೆಯ ಮೊರೆ ಹೋಗಿದೆ. ಈಗ ಬಿಬಿಎಂಪಿ ಆರೋಗ್ಯ ಸಚಿವ ಸುಧಾಕರ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಯಲ್ಲಿ ನಾವು ಸಂಪರ್ಕದಲ್ಲಿದ್ದೀವಿ ಬಿಬಿಎಂಪಿ ಜೊತೆಯಲ್ಲಿ. ಏನ್ ಮಾಡಬೇಕು, ಇವ್ರನ್ನ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಎಲ್ಲಿದ್ದಾರೆ, ತಪ್ಪು ಅಡ್ರೆಸ್ ಕೊಡೋದು, ತಪ್ಪು ಫೋನ್ ನಂಬರ್ ಕೊಡೋದು, ಇಲ್ಲಿಗೆ ಬರ್ತಾ ಇದ್ದಂತೆ ತಲೆಮರೆಸ್ಕೊಳ್ಳೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ತಲೆನೋವಾಗ್ತಾ ಇದೆ. ಬಿಬಿಎಂಪಿಗೂ ಕೂಡ ಇವರ ಆಕ್ಚುಯಲ್ ಅಡ್ರೆಸ್ ಹುಡ್ಕೋದಕ್ಕೆ, ಅವರನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. 114 ಜನ ಪ್ರಯಾಣಿಕರು ಮಿಸ್ಸಿಂಗ್ ಆಗಿಲ್ಲ. ನಮ್ಮ ಇಲಾಖೆ ಮಾಹಿತಿ ನಾನು ನೀಡ್ತಾ ಇದ್ದೀನಿ. 75 ಜನರು ನಾಪತ್ತೆಯಾದ ಮಾಹಿತಿ ಇದೆ ಅಂತ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಬಂದಿರೋದು ಬಹಳ ಜನ ಬಂದಿದ್ದಾರೆ. ಮಿಸ್ ಆಗಿರೋರು ನೋಡೋಣ. ಅದಕ್ಕೆ ಇವತ್ತು ಬಿಬಿಎಂಪಿ ಕಮಿಷನರ್ಗೆ ಮಾತಾಡಿದ್ದೀನಿ. ನಮಗಿರ್ತಕ್ಕಂಥ ಮಾಹಿತಿ ಈಗ 75 ಇದೆ. ಹಾಗಾಗಿ 75 ಅಧಿಕೃತವಾಗಿ ನಮಗೆ ಸಿಕ್ಕಿರುವಂಥದ್ದು. ಇವ್ರ ಕಾಂಟ್ಯಾಕ್ಟ್ಸು ಸೇರಿ ಅವ್ರೇನಾದರೂ ಕೊಟ್ಟಿದ್ರೆ ಅವರನ್ನು ಕೂಡ ಪತ್ತೆ ಹಚ್ಚಿದ್ರು ಏನು ತೊಂದರೆ. ಇದು ಸುಧಾಕರ್ ಅವರ ಮಾಹಿತಿ. ಅಂದ್ರೆ ಅವ್ರ ಇಲಾಖೆ ಪ್ರಕಾರವಾಗಿ ಅವ್ರು ಹೇಳಿರೋದು 75 ಜನ ಮಿಸ್ಸಿಂಗ್ ಆಗಿದ್ದಾರೆ, 114 ಜನ ಅಲ್ಲ ಅಂತ. ಮತ್ತೆ ಈ ಬಗ್ಗೆ ನಾನು ಬಿಬಿಎಂಪಿ ಜೊತೆನೂ ಕೂಡ ನಿರಂತರವಾಗಿ ನಮ್ಮ ಇಲಾಖೆಯಿಂದ ನಾವು ಸಂಪರ್ಕದಲ್ಲಿ ಇದ್ದೀವಿ. ಮತ್ತೆ ಈ ಬಗ್ಗೆ ನಾನು ಬಿಬಿಎಂಪಿ ಕಮಿಷನರ್ ಹತ್ರನೂ ಕೂಡ ಮಾತುಕತೆಯನ್ನ ಮಾಡ್ತೀನಿ, ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಏನೇ ಆಗಲಿ, ಈಗ ನಾಪತ್ತೆ ಯಾರೆಲ್ಲ ಆಗಿದ್ದಾರೆ ಅವ್ರಿಗೋಸ್ಕರ ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಜನರ ತಪ್ಪು ಇದೆ. ಅಂದ್ರೆ ಪ್ರಯಾಣ ಮಾಡಿ ಇಲ್ಲಿಗೆ ಬಂದು ಲ್ಯಾಂಡ್ ಆದ್ಮೇಲೆ ಸುಳಿವೇ ಇಲ್ಲದಂತೆ ಹೋಗಿರೋರ ತಪ್ಪು ಕೂಡ ಇದೆ. ತಪ್ಪು ಅಡ್ರೆಸ್ ಕೊಟ್ಟು, ಫೋನ್ ನಂಬರ್ ಕೊಟ್ಟು. ಮತ್ತೆ ಸರ್ಕಾರನೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಅಂತ ಜನರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಸ್ವಲ್ಪ ಕನ್ಫ್ಯೂಷನ್ ಇದೆ ಇಲ್ಲಿ ನಂಬರ್ಸ್. 114 ಅಂತ, 75 ಅಂತ ಸುಧಾಕರ್ ಹೇಳ್ತಾ ಇದ್ದಾರೆ, 114 ಅಂತ ಬಿಬಿಎಂಪಿ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ. ಸ್ಟಿಲ್ ಈಗ ನಾಪತ್ತೆ ಎಷ್ಟು ಜನ ಆಗಿದ್ರು ಕೂಡ ಅವ್ರನ್ನ ಫೈಂಡ್ ಔಟ್ ಮಾಡಬೇಕು. ಆ ಕಾರ್ಯ ಹೆಂಗ್ ನಡೀತಾ ಇದೆ? ಶರ್ಮಿತಾ, ಸರ್ಕಾರದ ವಿವಿಧ ಇಲಾಖೆಗಳೇ ಈ ರೀತಿಯ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಅವರವರ ನಡುವೆನೆ ಸಮನ್ವಯತೆ ಇಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ಒಂದ್ ಕಡೆ ಬಿಬಿಎಂಪಿ ಬೆಂಗಳೂರಿನ ಲೆಕ್ಕ ಹೇಳುತ್ತೆ, ಬರೀ ಬೆಂಗಳೂರಿನ ಲೆಕ್ಕನೇ 114 ಹೇಳ್ತಾ ಇದೆ. ಇನ್ನೊಂದು ಕಡೆ ಆರೋಗ್ಯ ಮಂತ್ರಿಗಳೇ 75 ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ನಾವು ಬಿಬಿಎಂಪಿ ಅವ್ರನ್ನ ನಂಬೇಕಾ ಅಥವಾ ಆರೋಗ್ಯ ಸಚಿವರನ್ನ ನಂಬೇಕಾ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಎಷ್ಟೇ ಜನ ಮಿಸ್ಸಿಂಗ್ ಆಗಿದ್ರು ಕೂಡ ಅವರೆಲ್ಲರನ್ನು ಹುಡುಕುವಂತಹ ಕೆಲಸ ಒಂದು ತೀವ್ರವಾಗಿ ನಡೀತಾ ಇದೆ. ಗೃಹ ಇಲಾಖೆ ಕೂಡ ಈ ವಿಚಾರದಲ್ಲಿ ಕೈ ಜೋಡಿಸಿರೋದ್ರಿಂದ ಅವರೆಲ್ಲರ ಫೋನ್ ಟ್ರೇಸಿಂಗ್ ಮಾಡೋದಿರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಅವರೆಲ್ಲರನ್ನು ಹುಡುಕುವಂತಹ ಕೆಲಸ ಅಂತ ನಡೀತಾ ಇದೆ. ಆದ್ರೆ ನಿರ್ದಿಷ್ಟವಾಗಿ ಎಷ್ಟು ಜನನ ಹುಡುಕ್ತಾ ಇದೆ ಸರ್ಕಾರ ಅನ್ನೋದ್ರೇ ಇನ್ನು ಕ್ಲಾರಿಟಿ ಇಲ್ಲ. ಬಹುಶಃ ಗೃಹ ಇಲಾಖೆಗೆ ಕೊಟ್ಟಿರುವಂತಹ ಪಟ್ಟಿಯಲ್ಲೂ ಕೂಡ ಈ ಒಂದು ಗೊಂದಲ ಇರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಬಿಬಿಎಂಪಿ ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿ ಒಂದು ನಂಬರ್, ಜೊತೆಗೆ ಆರೋಗ್ಯ ಇಲಾಖೆ ಕೊಡುವಂತಹ ಲಿಸ್ಟ್ ನಲ್ಲಿ ಇನ್ನೊಂದು ನಂಬರ್ ಇದ್ರೆ ಅವರು ಕೂಡ ಕನ್ಫ್ಯೂಸ್ ಆಗ್ತಾರೆ. ಹಾಗಾದಾಗ ಅವರು ಹುಡುಕೋದಿಕ್ಕೆ ತೊಡಕಾಗುತ್ತೆ. ನಿಜವಾಗ್ಲೂ ನಾವು ಯಾರನ್ನು ಹುಡುಕ್ಬೇಕು ಅನ್ನುವಂಥದ್ದು. ಸೊ ಈ ಹಿಂದೆ ಅಂದ್ರೆ ಕೊರೋನಾ ಪೀಕ್ ಇದ್ದಂತ ಸಂದರ್ಭದಲ್ಲಿ ಅನೇಕ ಕಡೆ ಮಿಸ್ ಐಡೆಂಟಿಫಿಕೇಶನ್ ಆಗಿತ್ತು. ಯಾರ್ಯಾರು ಪಾಸಿಟಿವ್ ಇದ್ರು ಅವರನ್ನ ಬಿಟ್ಬಿಟ್ಟು ಯಾರಿಗೂ ಏನು ಸಮಸ್ಯೆ ಇಲ್ದಲೇ ಇದ್ದವ್ರನ್ನ ಹುಡುಕಿ ಅಥವಾ ಅವರಿಗೆ ಒಂದು ಟೆಸ್ಟ್ ಮಾಡಿಸುವಂತದ್ದು, ಅದೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಬಂದಿರೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಸೊ ಅದೇ ರೀತಿಯ ಒಂದು ಸನ್ನಿವೇಶಗಳು ಮತ್ತೆ ಇಲ್ಲಿ ಪುನರಾವರ್ತನೆ ಆಗದೇ ಇರಲಿ ಅಂತಷ್ಟೇ ನಾವು ಆಶಿಸಬಹುದು. ಆದಷ್ಟು ಬೇಗ ಎರಡೂ ಇಲಾಖೆಗಳ ನಡುವೆ ಸಮನ್ವಯತೆ ಉಂಟಾಗಿ ನಿರ್ದಿಷ್ಟವಾಗಿ ಎಷ್ಟು ಜನ ಮಿಸ್ಸಿಂಗ್ ಇದ್ದಾರೆ ಮತ್ತು ಎಷ್ಟು ಜನರನ್ನ ಹುಡುಕ್ಬೇಕಾಗಿದೆ ಅನ್ನುವಂತ ಕ್ಲಾರಿಟಿ ಸಿಕ್ಕಿದ್ರೆ ಒಳ್ಳೇದು ಅಂತಾನೆ ಅನ್ಸುತ್ತೆ. ಶರ್ಮಿತಾ, ಥ್ಯಾಂಕ್ ಯು ಸೌಮ್ಯ ಕಳಸ ತಮ್ಮ ಇನ್ಫಾರ್ಮೇಶನ್ಗೆ. ಸಚಿವ ಸಂಪುಟ ವಿಸ್ತರಣೆ ಡೇಟ್ ಫಿಕ್ಸ್ ಆಗಿದೆಯಾ? ಇನ್ನೆರಡು ದಿನಗಳಲ್ಲಿ ದಿನಾಂಕ ಘೋಷಣೆ ಆಗುತ್ತಾ? ಹಾಗಾದ್ರೆ ಆಕಾಂಕ್ಷಿಗಳಿಗೆ ಅಭಯವನ್ನ ಕೊಟ್ಟಿದ್ದಾರೆ ಇವತ್ತು ಸಿಎಂ. ಹಾಗಾಗಿ ಈ ಚರ್ಚೆ ಆಗ್ತಿರೋದು.
ಈಗ ಹೊಸ ವರ್ಷಕ್ಕೆ ಕಾಲಿಟ್ಟಾಗಲೇ ಸಂಪುಟ ವಿಸ್ತರಣೆ ಆಗುತ್ತೆ, ಆ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬಂದಿದ್ದೆ, ಅದಕ್ಕೋಸ್ಕರ ಅವ್ರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ ಅಂತೆಲ್ಲ ಆಗ್ತಾ ಇತ್ತು ವಿಶ್ಲೇಷಣೆಗಳು. ಈಗ ಆಕಾಂಕ್ಷಿಗಳಿಗೆ ಅಭಯವನ್ನ ಕೊಟ್ಟಿದ್ದಾರೆ ಸಿಎಂ. ಅದರಲ್ಲೂ ಈ ಡೇಟ್ ಬಗ್ಗೆನೂ ಕೂಡ ಅವ್ರ ಹತ್ರ ಡಿಸ್ಕಸ್ ಮಾಡಿರೋದು ಗೊತ್ತಾಗಿದೆ. ಅಂದ್ರೆ ಇನ್ನೆರಡು ದಿನದಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂತ ಹೇಳಿ ಕಾರ್ಯಕಾರಿಣಿ ಬಳಿಕ ಸಿಎಂಗೆ ಮತ್ತಷ್ಟು ಬಲ ಸಿಕ್ಕಿದೆ. ಇಂದಿನ ಶಾಸಕರ ಸಭೆ ಬಳಿಕ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. 2 ದಿನಗಳಲ್ಲಿ ಹಾಗಾದ್ರೆ ಈ ಮುಹೂರ್ತ ಘೋಷಣೆ ಆಗುತ್ತಾ, ಸಂಪುಟ ವಿಸ್ತರಣೆ ಆಗುತ್ತಾ ಅನ್ನೋದನ್ನ ನೋಡ್ಬೇಕು. ಇನ್ನೇನು 2 ದಿನಗಳಲ್ಲಿ ನಾನು ಮಂತ್ರಿ ಆಗ್ತೀನಿ, ಕೊನೆಗೂ ಮಂತ್ರಿ ಆಗೋ ಕಾಲ ಕೂಡ್ ಬಂದಿದೆ ಅಂತ ಸಿಎಂ ನಿವಾಸದ ಬಳಿಯಲ್ಲಿ ಆರ್ ಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ಸಿಎಂ ಬಳಿ ಮಾತನಾಡಿ ಬಂದೆ, ಇನ್ನೆರಡು ದಿನಗಳಲ್ಲಿ ನೀನು ಸಚಿವ ಆಗ್ತೀಯಾ ಅಂತ ಅವರೇ ಹೇಳಿದ್ದಾರೆ ಅಂತ ಸಿಎಂ ನಿವಾಸದ ಬಳಿಯಲ್ಲಿ ಆರ್ ಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಆದಷ್ಟು 2-3 ದಿವಸದಲ್ಲಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಈಗ ಉಮೇಶ್ ಕುತ್ತೆ ಅವರು ಕೂಡ ಹೇಳ್ತಾ ಇದ್ರು ಇನ್ನು 2-3 ದಿವಸದಲ್ಲಿ ಮಂತ್ರಿ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಎಲ್ಲ ಒಂದು ಶೀಘ್ರದಲ್ಲಿ ಆಗ್ತದೆ ಅಂತಕ್ಕಂಥ ಮುನ್ಸೂಚನೆ ಕಾಣ್ತಾ ಇದೆ. ಏನು ಒತ್ತಡ ಇಲ್ಲ, ಅವರ ಮಾತು ಪ್ರಕಾರ ಮಾಡಬೇಕು ಅಂತ ಹಿಂದೆಯಿಂದ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ. ಒತ್ತಡ ಇರತಕ್ಕಂಥದ್ದು ಏನಿಲ್ಲ, ಅವ್ರು ಮಾಡ್ತಿರತಕ್ಕಂಥ ಭರವಸೆ ಹೇಳ್ತಾನೆ ಇದೆ. ಇನ್ನೇನು ಕಾಲ ಕೂಡ್ ಬಂದಿದೆ ಅನಿಸ್ತದೆ, ಶೀಘ್ರದಲ್ಲಿ ಆಗುತ್ತೆ. ಈಗಲೂ ಈಗ ಸಾಕಷ್ಟು ಜನ ಟವೆಲ್ ಅಂತೂ ಹಾಕಿದ್ರು, ಬೇರೆ ಬೇರೆ ರೀತಿಯಲ್ಲಿ ಲಾಬಿ ಎಲ್ಲ ಮಾಡಿದ್ರು, ಒತ್ತಡ ಹಾಕೋ ತಂತ್ರ ಎಲ್ಲ ಮಾಡಿದ್ರು. ಕೆಲವೊಂದಿಷ್ಟು ಸಚಿವಾಕಾಂಕ್ಷಿಗಳಿಗೆ ಹಾಗಾದ್ರೆ ಮತ್ತೆ ನಿರಾಸೆ ಆಗುತ್ತಾ? ಸಂಕ್ರಾಂತಿಗೆ ಸಂಪುಟ ವಿಸ್ತರಣೆ ಆಗೋದಿಲ್ವಾ? ಹಾಗಾದ್ರೆ 2 ದಿನಗಳಲ್ಲಿ ವಿಸ್ತರಣೆ ಆಗುತ್ತೆ, ಈ ಬಗ್ಗೆ ಸಿಎಂఏ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರ್ ಶಂಕರ್ ಈಗಷ್ಟೇ ಮಾತನಾಡಿದನ್ನ ತೋರಿಸುತ್ತೆ. 2 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗಲ್ಲ, ಸಂಪುಟ ವಿಸ್ತರಣೆ ಬಗ್ಗೆ ಯಾರು ಹೇಳಿಲ್ಲ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸ್ವಪಕ್ಷದವರೇ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಅನ್ನ ಬಹಿರಂಗವಾಗಿ ಕೊಟ್ಟಿರೋದ್ರಿಂದ ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಇನ್ನು 2 ದಿನದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಆರ್ ಶಂಕರ್ ಹೇಳಿದ್ದಾರೆ. ಇಲ್ಲ, ಹಾಗಾಗಲ್ಲ, ಸಂಪುಟ ವಿಸ್ತರಣೆ ಬಗ್ಗೆ ಯಾರು ಹೇಳಿಲ್ಲ ಅಂತ ರೇಣುಕಾಚಾರ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಪುಟದ ಬಗ್ಗೆ ರಾಷ್ಟ್ರೀಯ ನಾಯಕರು ಹೇಳ್ತಾರೆ, ಅಲ್ಲಿವರೆಗೂ ಆಕಾಂಕ್ಷಿಗಳು ತಾಳ್ಮೆಯಿಂದ ಕಾಯ್ಬೇಕು, ಪಾಪ ಕೆಲವರು ರಾಜೀನಾಮೆ ಎಲ್ಲ ಕೊಟ್ಟು ಬಂದಿದ್ದಾರೆ ಅಂತ ರೇಣುಕಾಚಾರ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಆದಷ್ಟು 2-3 ದಿವಸದಲ್ಲಿ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಈಗ ಉಮೇಶ್ ಕುತ್ತೆ ಅವರು ಕೂಡ ಹೇಳ್ತಾ ಇದ್ರು ಇನ್ನು 2-3 ದಿವಸದಲ್ಲಿ ಮಂತ್ರಿ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಎಲ್ಲ ಒಂದು ಶೀಘ್ರದಲ್ಲಿ ಆಗ್ತದೆ ಅಂತಕ್ಕಂಥ ಮುನ್ಸೂಚನೆ ಕಾಣ್ತಾ ಇದೆ. ಏನು ಒತ್ತಡ ಇಲ್ಲ, ಅವರ ಮಾತು ಪ್ರಕಾರ ಮಾಡಬೇಕು ಅಂತ ಹಿಂದೆಯಿಂದ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ. ಒತ್ತಡ ಇರತಕ್ಕಂಥದ್ದು ಏನಿಲ್ಲ, ಅವ್ರು ಮಾಡ್ತಿರತಕ್ಕಂಥ ಭರವಸೆ ಹೇಳ್ತಾನೆ ಇದೆ. ಇನ್ನೇನು ಕಾಲ ಕೂಡ್ ಬಂದಿದೆ ಅನಿಸ್ತದೆ, ಶೀಘ್ರದಲ್ಲಿ ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ತೆಗೆದುಕೊಳ್ಬೇಕು, ಯಾವುದೂ ಚರ್ಚೆ ಆಗಿಲ್ಲ. ಈಗಾಗಲೇ ಒಂದು ನಿಮಿಷ, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ತಾಳ್ಮೆಯಿಂದ ಕಾಯಬೇಕಂತೇಳಿ. ನಮ್ಮೆಲ್ಲರಿಗೂ ತಾಳ್ಮೆ ಇದೆ, ಯಾರು ಹೇಳಿದ್ರು ಅವ್ರನ್ನೇ ಕೇಳ್ರಿ. ನನಗಂತೂ ಆ ಥರ ಇಲ್ಲ, ಕಾತರ ಇಲ್ಲ. ಪಾಪ ರಾಜೀನಾಮೆ ಕೊಟ್ಟು ಬಂದಾರೆ, ಅದ್ರ ಬಗ್ಗೆ ನಾನು ಗೌರವಿಸ್ತೀನಿ. ಅಧಿಕಾರದಾಗಿದ್ದಂಥವರು ಸಹಜವಾಗಿ ಅಧಿಕಾರವನ್ನು ಕಳ್ಕೊಂಡು ನಮ್ಮ ಪಕ್ಷಕ್ಕೆ ಗೌರವ ತಂದರೆ, ಸರ್ಕಾರ ಗೌರವ ತಂದರೆ, ಹಾಗೆ ಗೌರವಿಸ್ತೀವಿ. ಮುಖ್ಯಮಂತ್ರಿಗಳು ಯಾರ ಹತ್ರ ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಒಂದ್ ಕಡೆ ಸಿಎಂ ಬಳಿ ನಾನೇ ಮಾತಾಡ್ಕೊಂಡು ಬಂದೆ, ಅವ್ರು ಅಭಯ ಕೊಟ್ಟಿದ್ದಾರೆ, 2 ದಿನದಲ್ಲಿ ಮಂತ್ರಿ ಆಗ್ತೀಯಾ ಹೋಗು ಅಂತ ಆರ್ ಶಂಕರ್ ಹೇಳಿದ್ರೆ, ಇನ್ನೊಂದ್ ಕಡೆ ಸಿಎಂ ಆಪ್ತ ರೇಣುಕಾಚಾರ್ಯ ಹೇಳಿರೋದು ಇಲ್ಲ, ಈ ಬಗ್ಗೆ ಮಾತುಕತೆ ಆಗಿಲ್ಲ, ಯಾರು ಹೇಳಿಲ್ಲ, ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ. ಇಲ್ಲಿ ಯಾರ ಮಾತನ್ನ ನಂಬಬೇಕು? ಯಾವ ತರ ಚಟುವಟಿಕೆಗಳು ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇದೆ?
ಶರ್ಮಿತಾ, ಈಗಲೂ ಕೂಡ ಸಂಪುಟ ವಿಸ್ತರಣದ ಬಗ್ಗೆ ಗೊಂದಲ ಮುಂದುವರೆದಿರುವಂಥದ್ದು. ಯಾಕಂದರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಪದೇ ಪದೇ ಒಂದಲ್ಲ ಒಂದು ರೀತಿಯ ಹೇಳಿಕೆಯನ್ನು ಕೊಡೋದ್ರ ಮೂಲಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಈಗಾಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರ್ತಕ್ಕಂಥ ಆರ್ ಶಂಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿ ಬಂದಿದ್ದೇನೆ, ಈ ಶೀಘ್ರದಲ್ಲೇ ಇನ್ನೊಂದು 2 ದಿನಗಳಲ್ಲಿ ನಾನು ಮಂತ್ರಿ ಆಗ್ತೇನೆ ಅನ್ನೋ ಮಾತನ್ನು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ರೇಣುಕಾಚಾರ್ಯ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈಗಾಗಲೇ ರಾಷ್ಟ್ರೀಯ ನಾಯಕರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಆಗೋದು ಅನುಮಾನ ಅನ್ನೋ ಮಾತನ್ನ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಮುಖ್ಯಮಂತ್ರಿಗಳು ಬರೀ ಸಮಾಧಾನ ಮಾಡೋದಕ್ಕೆ ಮಾತ್ರ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಎದುರಾಗಿರುವಂಥದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ಇವತ್ತು ಉಮೇಶ್ ಕತ್ತಿ ಆಗಿರ್ಬೋದು ಮತ್ತೆ ಆರ್ ಶಂಕರ್ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು 2 ದಿನಗಳಲ್ಲಿ ನೀವು ಮಂತ್ರಿ ಆಗ್ತೀರಿ ಹೋಗಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಎಲ್ಲ ಒಂದ್ ಕಡೆ 2 ದಿನ ಅಂತ ಅಂದ್ರೆ ಈಗ ಸದ್ಯಕ್ಕೆ ಈಗ ಇರುವಂಥದ್ದು ಧನುರ್ಮಾಸ ಮುಗಿಯೋದು ಸಂಕ್ರಾಂತಿ ಬಳಿಕವಾಗಿ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಮುಖ್ಯಮಂತ್ರಿಗಳು ಸಂಕ್ರಾಂತಿ ಬಳಿಕ ಆದರೂ ಕೂಡ ನೀವು ಮಂತ್ರಿ ಆಗ್ತೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿಲ್ಲ. ಆದರೆ ಈ 2 ದಿನಗಳಲ್ಲಿ ಮಂತ್ರಿ ಆಗ್ತೀರಿ ಹೋಗಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಹೇಳೋ ಪ್ರಕಾರವಾಗಿ ಧನುರ್ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಸಂಪುಟ ವಿಸ್ತರಣೆಯನ್ನು ಮಾಡೋದಿಲ್ಲ, ಜೊತೆಗೆ ಸಚಿವರ ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಿಗದಿಯಾಗೋದಿಲ್ಲ. ಇಲ್ಲೇ ಒಂದು ಕಡೆ ಮುಖ್ಯಮಂತ್ರಿಗಳು ಕೇವಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಮಾಧಾನ ಪಡಿಸುವಂತ ಒಂದು ಕೆಲಸಕ್ಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಬಹಳಷ್ಟು ಆಸೆಯನ್ನು ಇಟ್ಕೊಂಡಿದ್ದಾರೆ, ನಾವು ಬೇಗನೆ ಮಂತ್ರಿ ಆಗ್ತೀವಿ ಅನ್ನೋಂಥದ್ದು. ಆದರೆ ಅವರ ಮನಸ್ಸಲ್ಲೂ ಕೂಡ ಇನ್ನೂ ಕೂಡ ಗೊಂದಲ ಮುಂದುವರೆದಿರುವಂಥದ್ದು. ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಏನೇ ತೀರ್ಮಾನ ಆದರೂ ಕೂಡ ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕಾಗತ್ತೆ. ಆದರೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಅಧಿಕೃತವಾಗಿ ಪ್ರಕಟ ಮಾಡದೇ ಇರುವಂಥ ಕಾರಣಕ್ಕೋಸ್ಕರವಾಗಿ ಇನ್ನೂ ಕೂಡ ಗೊಂದಲ ಮುಂದುವರೆದಿರುವಂಥದ್ದು. ಮತ್ತೆ ಮುಖ್ಯಮಂತ್ರಿಗಳೇ ಈ ಬಗ್ಗೆ ಸ್ಪಷ್ಟಪಡಿಸಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ. ಈಗ ಸಚಿವಾಕಾಂಕ್ಷಿಗಳಿಗೆ ಒಂದ್ ಕಡೆ ನಿರಾಸೆ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕು ಅಂತ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ರೆ, ಇನ್ನೊಂದ್ ಕಡೆ ಆರ್ ಶಂಕರ್ ಹೇಳಿದ್ದಾರೆ ಇನ್ನು 2 ದಿನದಲ್ಲಿ ಎಲ್ಲ ಆಗುತ್ತೆ, ನೀನ್ ಮಂತ್ರಿ ಆಗ್ತೀಯಾ ಹೋಗು ಅಂತ ಅವರೇ ನನ್ನ ಜೊತೆ ಮಾತನಾಡುವಾಗ ಹೇಳಿದ್ದಾರೆ ಅಂತ ಒಬ್ಬೊಬ್ರು ಒಂದೊಂದರ ಸ್ಟೇಟ್ಮೆಂಟ್ ಅನ್ನ ಬಿಜೆಪಿ ಪಕ್ಷದವರೇ ಕೊಡ್ತಾ ಇರೋದ್ರಿಂದ ಯಾವಾಗ ಆಗುತ್ತೆ ಹಾಗಾದ್ರೆ ಸಂಪುಟ ವಿಸ್ತರಣೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನೊಂದು ಕಡೆ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಈಗ ಎಲ್ಲಾ ಭಾಗದ ಶಾಸಕರ ಜೊತೆಯಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರ ಸಭೆಯನ್ನ ಮಾಡಿ ಈ ಬಗ್ಗೆನೂ ಕೂಡ ಅವರು ಕೇಳ್ತಾ ಇದ್ದಾರೆ. ಬಹುಶಃ ಇವತ್ತಿನ ಒಂದು ಸಭೆ ಆದ ಮೇಲೆ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳುವಂತ ಚಾನ್ಸಸ್ ಇದೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಇರುತ್ತೆ. ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮಗೆ ಹೇಳಲೇಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಒಳಗಾದವರು ಪರದಾಟ ಪಡಬೇಕಾಗಿಲ್ಲ. ಇನ್ಮುಂದೆ ದೂರು ಕೊಡೋದಕ್ಕೆ ಯಾವುದೇ ಚಿಂತೆನೂ ಇಲ್ಲ. ಸೈಬರ್ ಕ್ರೈಮ್ ಕಡಿವಾಣಕ್ಕೆ ಪೊಲೀಸರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಹೆಂಗಿತ್ತು ಅಂತಂದ್ರೆ, ಯಾರಾದ್ರೂ ಆನ್ಲೈನ್ ಅಲ್ಲಿ ಅಥವಾ ಸೈಬರ್ ಮುಖಾಂತರ ನಿಮ್ಗೆ ಏನಾದ್ರು ಕ್ರೈಮ್ ಮಾಡಿದ್ರೆ ನೀವು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಈಗ ಪೊಲೀಸ್ ಕಮಿಷನರ್ ಕಚೇರಿಗೆ ಹೋಗಬೇಕಾಗಿತ್ತು, ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿತ್ತು. ಇನ್ನು ಮುಂದೆ ಬಹಳ ಈಸಿಯಾಗಿ ನೀವು ಕಂಪ್ಲೇಂಟ್ ಕೊಡ್ಬೋದು. 100ಗೆ ಡಯಲ್ ಮಾಡಿದ್ರೆ ಸಾಕು, ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು. ಸೈಬರ್ ಕ್ರೈಮ್ ದೂರು ಪಡೆಯೋಕೆ ಅಂತಾನೆ ಪ್ರತ್ಯೇಕ ವ್ಯವಸ್ಥೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ. 4 ದಿನಕ್ಕೆ 100ಕ್ಕೂ ಹೆಚ್ಚು ಕಂಪ್ಲೇಂಟ್ಸ್ ಇಲ್ಲಿ ತನಕ ದಾಖಲಾಗಿದೆ. ಈ ಹಿಂದೆ ಸೈಬರ್ ಕ್ರೈಮ್ ಠಾಣೆಯಲ್ಲೇ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಈಗ 100ಗೆ ಡಯಲ್ ಮಾಡಿದ್ರೆ ಸಾಕಾಗುತ್ತೆ, ಕಾಲ್ ಮಾಡಿದ್ರೆ ಸಾಕಾಗುತ್ತೆ. ಈಗ ವಾಟ್ಸ್ಆ್ಯಪ್ ಮೂಲಕವೂ ಕೂಡ ಮಾಹಿತಿಯನ್ನ ಈ ಟೀಮ್, ಪ್ರತ್ಯೇಕ ಒಂದು ಟೀಮ್ ಅಂತ ಏನು ರಚನೆ ಮಾಡ್ಕೊಂಡಿದ್ದಾರೆ ಅದು ಪಡ್ಕೊಳ್ಳುತ್ತೆ. ಸೈಬರ್ ಕ್ರೈಮ್ದು ಬಹಳ ದೊಡ್ಡ ಸಮಸ್ಯೆ ಇದೆ. ಯಾಕಂದ್ರೆ ಇಲ್ಲಿ 60% ಜನ IT ಗೆ ಸಂಬಂಧಪಟ್ಟವರು ಇದ್ದಾರೆ. ಅದರಿಂದ ಇಲ್ಲಿ IT ಗೆ ಸಂಬಂಧಪಟ್ಟ ಡಿಜಿಟಲ್ ಅಫೆನ್ಸಸ್ ಕೂಡ ಬಹಳ ಸೈಬರ್ ಕ್ರೈಮ್ ಆಗ್ತಾ ಇದಾವೆ. ಬಹಳ ಜನ ದುಡ್ಡು ಕಳ್ಕೊಡ್ತಾರೆ. ಆಮೇಲೆ ಅವ್ರಿಗೆ ಸ್ಟೇಷನ್ಗಳು ಹೋಗ್ಲಿಕ್ಕೆ ಸರಿಯಾಗಿ ಗೊತ್ತಾಗೋದಿಲ್ಲ, ಎಲ್ಲಿ ಸೆನ್ ಸ್ಟೇಷನ್ ಇದೆ. ಈಗ ಅದರಿಂದ ಪೊಲೀಸರಿಗೆ ಗೊತ್ತಿಲ್ಲ ಸೆನ್ ಸ್ಟೇಷನ್ ಎಲ್ಲಿವೆ ಅಂತ. ನಾವೇನ್ ಮಾಡಿದೀವಿ, ಈಗ ಒಂದು ಸಾಫ್ಟ್ವೇರ್ ತರ ತಯಾರು ಮಾಡಿ ಎಲ್ಲಿಂದ ಯಾರು ಫೋನ್ನಲ್ಲಿ ಎಲ್ಲಿಗೆ ಫೋನ್ ಮಾಡಿ ತಮ್ಮ ಡೀಟೇಲ್ಸ್ ಅನ್ನು, ಎಲ್ಲ ಡೀಟೇಲ್ಸ್ ಅನ್ನು ಇಮೇಲ್ ಮುಖಾಂತರ ಕೊಡ್ಬೋದು, SMS ಮುಖಾಂತರ ಕೊಡ್ಬೋದು, ಇಲ್ಲ ಅಂದ್ರೆ ಫೋನ್ ಮುಖಾಂತರ ಕೊಡ್ಬೋದು. ಅದಕ್ಕೆ ನಾವು ಇಲ್ಲಿ ಒಂದು ರೌಂಡ್ ದ ಕ್ಲಾಕ್ 24/7 ಅದು ಸೆಂಟರ್ ಮಾಡಿ ಇಲ್ಲಿಂದ ರಿಸೀವ್ ಮಾಡ್ತೀವಿ. ಆಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ದುಡ್ಡು
ಬೇರೆ ಅಕೌಂಟ್ಗೆ ಹೋಗಬಾರ್ದು. ಅದಕ್ಕೆ ಏನು ಕ್ರಮ ತಗೋಬೇಕು ಆ ಕ್ರಮ ತಗೊಳ್ತೀವಿ ನಾವು. ಈಗ ನಮ್ಮ ಕಾಲ್ ಸೆಂಟರ್ ಪ್ರೈವೇಟೈಸ್ ಆಗಿದೆ. ಈಗ ಅಲ್ಲಿ ಕಾಲ್ ಟೇಕರ್ಸ್ ಆರ್ ಆಲ್ ಪ್ರೈವೇಟ್ ಗರ್ಲ್ಸ್. ದೆಹಲಿಲಿ ಅವರು ಪ್ರೈವೇಟ್ ಕಂಪನಿಯಿಂದ ಕೆಲಸ ಮಾಡ್ತಾರೆ. ಭಾಳ ದೊಡ್ಡ ಪ್ರಾಜೆಕ್ಟ್ ಇದು. ಅದಕ್ಕೆ ಒಳ್ಳೆ ನಮ್ಮ ಹಿಂದೆ ಇರೋ ಅಧಿಕಾರಿಯವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಶ್ರಮದಿಂದ ಇವತ್ತು ಬಹುಶಃ ಬರೋ ಒಂದು ವರ್ಷದಲ್ಲಿ ಬೆಂಗಳೂರು ಸಿಟಿಗೆ ಒಳ್ಳೆ ಭದ್ರತೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಒಳ್ಳೆಯದು ಆಗ್ಬೋದು ಅಂತ ನಾನು. ಕಾಯೋಕೆ ನಿಂತವನೇ ಕಳ್ಳತನ ಮಾಡಿದಂತ ಕಥೆ ಇದು. ಸೆಕ್ಯೂರಿಟಿ ಗಾರ್ಡ್ ಮತ್ತು ಗ್ಯಾಂಗ್ನಿಂದ ಕಳ್ಳತನ ಆಗಿದೆ. ಜನವರಿ 3ನೇ ತಾರೀಕು ಕೆಜಿ ಹಳ್ಳಿಯಲ್ಲಿ ನಡೆದಂತ ಕಳ್ಳತನ ಇದು. ಅಪಾರ್ಟ್ಮೆಂಟ್ ನಿವಾಸಿ ದೀಪಕ್ ಮನೆಯಲ್ಲಿ ಕಳವಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಸಂಜಯ್ನಿಂದ ಕೃತ್ಯ ಅಲ್ಲಿ ನಡೆಸಿರೋದು. 49 ಲಕ್ಷದ ಚಿನ್ನಾಭರಣ ಕದ್ದು ಈತ ನೇಪಾಳಕ್ಕೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಚಿನ್ನಾಭರಣದ ಜೊತೆಗೆ ಒಂದಿಷ್ಟು ನಗದು ಕೂಡ ಇತ್ತು, ಅದನ್ನು ಕದ್ದು ಈ ಗ್ಯಾಂಗ್ ಪರಾರಿಯಾಗಿದೆ. ಸಿಸಿ ಕ್ಯಾಮೆರಾದಲ್ಲಿ ಕಳ್ಳತನದ ದೃಶ್ಯ ಸೆರೆಯಾಗಿದೆ. ಸದ್ಯ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಕದ್ದಂತ ವಸ್ತುಗಳು ಯಾವ್ಯಾವುದು ಅಂತಂದ್ರೆ 66 ಗ್ರಾಂನ ಒಂದು ಮಾಂಗಲ್ಯ ಸರ, 150 ಗ್ರಾಂನ ಲಾಂಗ್ ಚೈನ್, 50 ಗ್ರಾಂನ 2 ಜೊತೆ ಕಿವಿಯೋಲೆ, 66 ಗ್ರಾಂನ ಲಾಂಗ್ ಚೈನ್, 33 ಗ್ರಾಂನ 2 ಚಿನ್ನದ ಚೈನ್, 120 ಗ್ರಾಂನ 2 ಬ್ರೆಸ್ಲೆಟ್, 22 ಗ್ರಾಂನ ಬ್ರೆಸ್ಲೆಟ್, 20 ಗ್ರಾಂ ಡೈಮಂಡ್ ರಿಂಗ್, 13 ಗ್ರಾಂನ ಚಿನ್ನದ ಕಡಗ, 20 ಗ್ರಾಂ 2 ಜೊತೆ ಕಿವಿಯೋಲೆ, 44 ಗ್ರಾಂ ಡೈಮಂಡ್ ಬ್ರೆಸ್ಲೆಟ್, 20 ಗ್ರಾಂ 2 ಉಂಗುರ, 15 ಗ್ರಾಂನ ಕರಿಮಣಿ, ಹಾಗೆಯೇ 1.8 ಲಕ್ಷದ ಒಂದು ಮ್ಯಾಕ್ಬುಕ್ ಲ್ಯಾಪ್ಟಾಪ್, 5.3 ಲಕ್ಷದ ಟ್ಯಾಗ್ ಹುವರ್ ವಾಚ್, 60,000ದ ಅರ್ಮಾನಿ ಲೇಡೀಸ್ ವಾಚ್, 3 ಲಕ್ಷ ಭಾರತೀಯ ಕರೆನ್ಸಿ, 700 ಸಿಂಗಪುರ್ ಡಾಲರ್ಸ್ ಎಲ್ಲವನ್ನೂ ಕೂಡ ಈ ಗ್ಯಾಂಗ್ ಕದ್ಕೊಂಡು ಹೋಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಕೈಚಳಕ. ಸೆಕ್ಯೂರಿಟಿ ಗಾರ್ಡೇ ಕಳ್ಳತನ ಮಾಡಿರುವಂತ ಘಟನೆ ನಡೆದಿದೆ. ಜನವರಿ 3ನೇ ತಾರೀಕು ಕೆಜಿ ಹಳ್ಳಿಯಲ್ಲಿ ಆಗಿರುವಂತ ಘಟನೆ ಇದು. ಆ ಸಿಸಿಟಿವಿ ಫುಟೇಜ್ ಜೊತೆಗೆ ಆ ಕಂಪ್ಲೇಂಟ್ ಕಾಪಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಾವಿರದ 1971ರ ಭಾರತ ಪಾಕಿಸ್ತಾನ ಯುದ್ಧವು ಬಾಂಗ್ಲಾದೇಶದ ಉದಯಕ್ಕೆ ನಾಂದಿಯಾಯಿತು. ಪಾಕಿಸ್ತಾನದ ವಿರುದ್ಧದ ಈ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದರಲ್ಲಿ ಅಸ್ಸಾಂನ ಬೊನೈಗಾವ್ನ ಯೋಧ ಭದ್ರೇಶ್ವರ್ ಪಾಠಕ್ ಕೂಡ ಒಬ್ಬರು. ಅವರ ತ್ಯಾಗ ಬಲಿದಾನವನ್ನ ಕೊಂಡಾಡಿದ ಭಾರತ ಸರ್ಕಾರವು ಮರಣೋತ್ತರ ವೀರ ಚಕ್ರವನ್ನ ನೀಡಿ ಗೌರವಿಸಿದೆ. ಭದ್ರೇಶ್ವರ್ ಪಾಠಕ್ ಅವರ ಯುದ್ಧ ಸಾಹಸ, ತ್ಯಾಗದ ರೋಚಕ ಸ್ಟೋರಿ ಇಂದಿನ ಜೈ ಹಿಂದ್ ಸನ್ಮಾನದ ವಿಶೇಷ ಅಭಿಯಾನದಲ್ಲಿ. ಅಸ್ಸಾಂನ ಬೊನೈಗಾಂವ್ನಲ್ಲಿ 1943ರ ನವೆಂಬರ್ 23ರಂದು ಜನಿಸಿದ್ರು ಭದ್ರೇಶ್ವರ್ ಪಾಠಕ್. 5 ಸಹೋದರರಲ್ಲಿ ಎರಡನೆಯವರಾದ ಭದ್ರೇಶ್ವರ್ ಬಾಲ್ಯದಿಂದಲೂ ಸೇನೆ ಸೇರಬೇಕು, ದೇಶ ಸೇವೆ ಮಾಡಬೇಕು ಎಂದು ಹಂಬಲಿಸಿದ್ರು. ಬೊನೈಗಾಂವ್ನ ನದಿ ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳ ಆಕರ್ಷಣೆಯ ಮಧ್ಯೆಯೂ ಸೇನೆಯ ಹಸಿರು ವರ್ಣದ ಸಮವಸ್ತ್ರದ ಆಕರ್ಷಣೆಯೇ ಜಾಸ್ತಿಯಾಯಿತು. ಭಾರತೀಯ ಸೇನೆಯ ಆರ್ಟಿಲರಿಯ 29ನೇ ಏರ್ ಡಿಫೆನ್ಸ್ ರೆಜಿಮೆಂಟ್ನಲ್ಲಿ ಸೇರ್ಪಡೆಯಾದ ಭದ್ರೇಶ್ವರ್ ದೇಶ ಸೇವೆಗಾಗಿ ತಮ್ಮನ್ನು ತಾವೇ ಮುಡಿಪಾಗಿಟ್ಟುಕೊಂಡ್ರು. 1971ರಲ್ಲಿ ಬಾಂಗ್ಲಾ ವಿಮೋಚನೆಗಾಗಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಆರಂಭವಾಗಿಯೇ ಬಿಟ್ಟಿತ್ತು. ಯುದ್ಧ ಭೂಮಿಯ ಕರೆಗೆ ಓಗೊಟ್ಟ ಭದ್ರೇಶ್ವರ್ 1971ರ ಡಿಸೆಂಬರ್ 6ರಂದು ಪಾಕ್ ವಿರುದ್ಧದ ಯುದ್ಧಕ್ಕೆ ಧುಮುಕಿಯೇ ಬಿಟ್ಟರು. ನಾನು ಚಿಕ್ಕವನಿದ್ದಾಗ ಸ್ಕೂಲಿಗೆ ಸೇರ್ಕೊಂಡೆ. 2ನೇ ತರಗತಿಯವರೆಗೂ ಕಲಿತೆ. ಆದರೆ ನಮ್ಮ ಮನೆಯಲ್ಲಿ ತುಂಬಾ ಬಡತನವಿದ್ದುದರಿಂದ ನಾನು ಕೆಲಸಕ್ಕೆ ಸೇರ್ಕೊಂಡೆ. ಆವಾಗ ಪಾಕಿಸ್ತಾನ ವಿರುದ್ಧ ಯುದ್ಧ ಆರಂಭವಾಗಿತ್ತು. ನನ್ನ ಅಣ್ಣ ಯುದ್ಧದಲ್ಲಿ ಭಾಗಿಯಾಗಿತ್ತು. ವೈರಿ ಸೇನೆಯ 3 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ರು. ಶತ್ರುಗಳ ಬಾಂಬ್ ಸುರಿಮಳೆಯ ಮಧ್ಯೆಯೂ ನಮ್ಮ ಅಣ್ಣ ದಾಳಿಯನ್ನ ನಡೆಸಿದ್ರು. ಆದರೆ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿ ಹುತಾತ್ಮರಾದ್ರು. ಪಾಕ್ ವಿರುದ್ಧದ ಯುದ್ಧದಲ್ಲಿ ರಣೋತ್ಸಾಹವನ್ನು ತೋರಿದ ಭದ್ರೇಶ್ವರ್ ತಮ್ಮ ತಲೆಯ ಮೇಲೆಯೇ ಹಾರಾಡುತ್ತಿದ್ದ ವೈರಿ ಯುದ್ಧ ವಿಮಾನಗಳನ್ನು ಲೆಕ್ಕಿಸಲೇ ಇಲ್ಲ. ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ವೈರಿ ವಿಮಾನದ ಮೇಲೆ ಗುಂಡಿನ ಸುರಿಮಳೆಗೈದ್ರು. ಕರಾರುವಕ್ಕಾದ ಗುರಿಯಿಂದ ತಮ್ಮನ್ನೆದುರಿಸಿದ್ದ ವೈರಿಗಳನ್ನೇ ಸದೆಬಡಿದಿದ್ರು ಭದ್ರೇಶ್ವರ್. ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಯುದ್ಧದಲ್ಲಿ ಭಾಗಿಯಾದ ಭದ್ರೇಶ್ವರ್ ದೇಶ ಸೇವೆಯಲ್ಲೇ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಅವನು ಆರ್ಟಿಲರಿ ಡಿಪಾರ್ಟ್ಮೆಂಟ್ನ 29ನೇ ಏರ್ ಡಿಫೆನ್ಸ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ದ.
ಅವನು ವೈರಿಗಳ ಯುದ್ಧ ವಿಮಾನಗಳನ್ನು ಧ್ವಂಸಪಡಿಸಿದ್ದ. ನಮಗೆ ಅವನ ಬಗ್ಗೆ ತುಂಬ ಹೆಮ್ಮೆ ಇದೆ. ದೇಶಕ್ಕೋಸ್ಕರ ಹುತಾತ್ಮನಾದ ಅವನ ಬಗ್ಗೆ ನಮಗೆ ಗೌರವವೂ ಇದೆ. ಹುಟ್ಟಿನಿಂದಲೇ ಬಂದಿದ್ದ ಹುಮ್ಮಸ್ಸು ಸಾವು ಕಣ್ಣ ಎದುರೇ ನಿಂತಿದ್ರೂ ಕುಗ್ಗಿರಲಿಲ್ಲ. ಇಟ್ಟ ಹೆಜ್ಜೆಯನ್ನು ಹಿಂದಿಡದೆ ಮುನ್ನುಗ್ಗಿ ದೇಶಕ್ಕಾಗಿ ಪ್ರಾಣವನ್ನೇ ಕೊಟ್ಟ ಮಹಾನ್ ವೀರ ಈ ಭದ್ರೇಶ್ವರ್ ಪಾಠಕ್. ನಮ್ಮ ಸಹೋದರನ ಕುರಿತು ನಮಗೆ ತುಂಬಾ ಹೆಮ್ಮೆ ಇದೆ. ವೈರಿಗಳ ಯುದ್ಧ ವಿಮಾನವನ್ನ ನಾಶಪಡಿಸಿದ ಅವನು ನಮ್ಮ ದೇಶಕ್ಕಾಗಿ ಹುತಾತ್ಮನಾದ. ಪಾಠಕ್ ಧೈರ್ಯ ಸಾಹಸದಿಂದಲೇ ಜೊತೆಗಿದ್ದ ಸೈನಿಕರು ಕೂಡ ಉತ್ಸಾಹ ಹುಮ್ಮಸ್ಸಿನಿಂದಲೇ ಎದುರಾಳಿಗಳನ್ನು ಎದುರಿಸುತ್ತಿದ್ದರು. ನಮ್ಮ ಇಡೀ ಪ್ರದೇಶದ ಹೆಮ್ಮೆ ಅವರು. ಆದರೆ ಇಲ್ಲಿ ಅವನ ಬಗ್ಗೆ ಏನೊಂದು ನೆನಪುಗಳೇ ಇಲ್ಲ. ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ತಾತ ಅವರಿಗೆ ಮೇಲ್ ಮಾಡಿದ್ರು. ಅಧಿಕಾರಿಗಳು ಅವನ ಪ್ರತಿಮೆ ಸ್ಥಾಪಿಸುತ್ತೇವೆ ಎಂದಿದ್ರು. ಆದರೆ ಇದುವರೆಗೆ ಏನೂ ಮಾಡಿಲ್ಲ. 9 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಭದ್ರೇಶ್ವರ್ ಅವರು ಪಾಕಿಸ್ತಾನ ಯುದ್ಧದಲ್ಲಿ ತೋರಿದ ಸಾಹಸ ಶೌರ್ಯವನ್ನು ನೆನಪಿಸಿಕೊಂಡು ಭಾರತ ಸರ್ಕಾರವು ಮರಣೋತ್ತರ ಶೌರ್ಯ ಚಕ್ರವನ್ನು ನೀಡಿ ಗೌರವಿಸಿದೆ. ಭದ್ರೇಶ್ವರ ನೆನಪಲ್ಲೇ ಬದುಕು ಸಾಗಿಸುತ್ತಿರುವ ಅವರ ಕುಟುಂಬ ಆದರ್ಶಪ್ರಾಯ. ಅವರು ಇಂದು ನಾಳೆ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇದುವರೆಗೂ ಏನೂ ಕೊಟ್ಟಿಲ್ಲ. ಅನೇಕ ಹಿರಿಯ ಅಧಿಕಾರಿಗಳು ಬಂದು ಕುಟುಂಬದ ಮಕ್ಕಳ ಜೊತೆ ಫೋಟೋ ತಗೊಂಡು ನಾವು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡ್ತೇವೆ ಎಂದು ಹೇಳಿದರು. ಆದರೆ ಇಂದಿನವರೆಗೂ ಏನೂ ಸಹಾಯ ಮಾಡೇ ಇಲ್ಲ. ಇಂಥ ಅದೆಷ್ಟೋ ಸೈನಿಕರು ನಮ್ಮ ಮುಂದಿದ್ದಾರೆ. ಅಂಥ ಆದರ್ಶ ಸೈನಿಕರನ್ನ ನೋಡಿಕೊಂಡು ಎಲ್ಲರನ್ನ ಹುರಿದುಂಬಿಸೋಣ. ದೇಶಕ್ಕಾಗಿ ದುಡಿಯುತ್ತಿರುವ ಸೈನಿಕರಿಗೆ ಸಲಾಂ ಹೇಳೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಅಸ್ಸಾಂ. ಉದ್ಯಮಿಗಳು ರಾಜಕಾರಣಿಗಳ ಜೊತೆಯಲ್ಲಿ ನಟಿಯರ ನಂಟು ಕೂಡ ಈತನಿಗೆ ಇತ್ತು ಅನ್ನೋದು ಬಯಲಿಗೆ ಬಂದಿದೆ. ಫೇಮಸ್ ನಟಿಮಣಿಯರ ಜೊತೆ ಸಂಪರ್ಕವೂ ಈತನಿಗೆ ಇದೆಯಂತೆ. ಇನ್ನು ನಟಿಯರ ಜೊತೆ ಫೋನ್ ಸಂಭಾಷಣೆ ನಡೆಸಿರೋದು ಕೂಡ ಈಗ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಯುವರಾಜ್ನ ಚಾಟಿಂಗ್ ಪತ್ತೆ ಹಚ್ಚಿದ್ದಾರೆ ಸಿಸಿಬಿ ಪೊಲೀಸರು. ಇನ್ನು ಸ್ಯಾಂಡಲ್ವುಡ್ನ ಫೇಮಸ್ ನಟಿ ಜೊತೆ ಈತ ಸಂಪರ್ಕ ಹೊಂದಿದ್ದ ಅನ್ನೋದು ಕೂಡ ಈಗ ಬಯಲಿಗೆ ಬಂದಿದೆ. ಇನ್ನು ನಟಿಯರ ಜೊತೆ ಫೋನ್ ಸಂಭಾಷಣೆಯನ್ನು ನಡೆಸ್ತಾ ಇದ್ದ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಯುವರಾಜನ ಚಾಟಿಂಗ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಅದರಲ್ಲೂ ಈ ಸ್ಯಾಂಡಲ್ವುಡ್ನ ಫೇಮಸ್ ನಟಿ ಜೊತೆ ಈತ ಸಂಪರ್ಕ ಹೊಂದಿದ್ದ ಅನ್ನೋದು ಕೂಡ ಈಗ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ನಟಿ ಹಾಗೂ ಯುವರಾಜ್ ನಡುವೆ ಹಣದ ವಹಿವಾಟು ಕೂಡ ನಡೆದಿದೆಯಂತೆ. 1.3 ಕೋಟಿಗೂ ಹೆಚ್ಚು ಹಣ ಖಾತೆಗಳಿಂದ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಆ ನಟಿಯ ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನಟಿಯರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರದ ಬಗ್ಗೆ ತನಿಖೆ ಆಗ್ತಾ ಇದೆ. ಆ ನಟಿಯನ್ನ ವಿಚಾರಣೆಗೆ ಸಿಸಿಬಿ ಅಧಿಕಾರಿಗಳು ಕರೆಸಲಿದ್ದಾರಂತೆ. ಕೆಲ ರಾಜಕಾರಣಿಗಳನ್ನು ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ರಾಜಕಾರಣಿಗಳು, IPS ಅಧಿಕಾರಿಗಳಿಗೂ ಕೂಡ ಯುವರಾಜ್ ಅಲಿಯಾ ಸ್ವಾಮಿ ವಂಚಿಸಿರೋದು ಬೆಳಕಿಗೆ ಬಂದಿದೆ. ಶೀಘ್ರದಲ್ಲೇ ಸಿಸಿಬಿ ಪೊಲೀಸರು ರಾಜಕಾರಣಿಗಳು ಹಾಗೇನೆ ನಟಿಯರನ್ನ ವಿಚಾರಣೆ ನಡೆಸುತ್ತಾರೆ ಅನ್ನೋದು ಗೊತ್ತಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಮನೆಯಲ್ಲೇ ಊಟ, ವಿಶ್ರಾಂತಿ ಇದ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದರಲ್ಲೂ ಮಕ್ಕಳ ಆರೋಗ್ಯದಲ್ಲಂತೂ ಭಾರಿ ಏರುಪೇರಾಗಿದೆ ಅಂತ ಒಂದು ವಿಶ್ಲೇಷಣೆ ಇದೀಗ ನಡೀತಾ ಇದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಈ ವರದಿಯನ್ನ ಕೊಟ್ಟಿರೋದು. ಅದರಲ್ಲೂ ಬೆಂಗಳೂರಿನ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿದೆಯಂತೆ. ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ರು, ಟೈಮಿಗೆ ಸರಿಯಾಗಿ ತಿಂದ್ರೂ ಕೂಡ ಸಾಕಷ್ಟು ಹೆಲ್ತ್ ಸಮಸ್ಯೆಯನ್ನ ಈಗ ಮಕ್ಕಳು ಎಸ್ಪೆಷಲಿ ಜಾಸ್ತಿ ಎದುರಿಸ್ತಾ ಇದ್ದಾರೆ ಅಂತ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವರದಿ ಹೇಳ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಇರುವಂತಹ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿದೆಯಂತೆ. ಅಪೌಷ್ಟಿಕತೆ ಬಗ್ಗೆ ಅಧ್ಯಯನವನ್ನ ಮಾಡಿದ್ದಾರೆ ಮಕ್ಕಳ ತಜ್ಞರು. 2-3 ಕಾರಣಗಳ ಪಟ್ಟಿಯನ್ನ ವೈದ್ಯರು ಕೊಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಕಾರಣ ಏನು ಅಂತಂದ್ರೆ ಬೊಜ್ಜು ಹೆಚ್ಚಳ ಆಗಿದೆ. ಒಂದ್ ಕಡೆ ಸ್ಕೂಲ್ ಇರಲಿಲ್ಲ, ಮನೆಯಲ್ಲೇ ಮಕ್ಕಳಿದ್ರು,
ಸರಿಯಾಗಿ ತಿಂದಿದ್ದಾರೆ, ಬೊಜ್ಜು ಹೆಚ್ಚಳ ಆಗಿದೆ. ಅದರಲ್ಲೂ ಈ ಮಕ್ಕಳು ಹೆಲ್ದಿ ಫುಡ್ ಅನ್ನೋದಕ್ಕಿಂತ ಈ ಫಾಸ್ಟ್ ಫುಡ್ ಸೇವನೆ ಮಾಡಿದ್ದಾರೆ. ಅದರ ಅಧಿಕ ಸೇವನೆ ಮಾಡಿರೋದ್ರಿಂದ, ಪ್ರೋಸೆಸ್ಡ್ ಫುಡ್ ಹೆಚ್ಚಾಗಿ ಸೇವನೆ ಮಾಡಿರೋದ್ರಿಂದ ಬೊಜ್ಜಾಗಿದೆ. ಅದ್ರ ಜೊತೆಯಲ್ಲಿ ಹೋಟೆಲ್ ಊಟ ಹೆಚ್ಚಾಗಿ ಸೇವನೆ ಮಾಡಿದ್ದಾರೆ. ಇದು ಮೊದಲನೇ ಕಾರಣ. ಆದರೆ ಎರಡನೇ ಕಾರಣ, ಆದಾಯವಿಲ್ಲದೆ ಸಾಕಷ್ಟು ಜನ ಪಾಪ ಈ ಕೊರೋನಾ ಬಂದಾಗ ಲಾಕ್ಡೌನ್ ಸಂದರ್ಭದಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ವಲಸೆ ಹೋಗಿದ್ದು, ಮತ್ತೆ ಸರಿಯಾದ ಟೈಮಿಗೆ ಪಾಪ ಊಟ ಸಿಗ್ತಾ ಇರಲಿಲ್ಲ, ಉಪವಾಸ ಇದ್ರು. ಕೆಲವ್ರಿಗೆಲ್ಲ ಅಟ್ಲೀಸ್ಟ್ ಅನ್ನ ಮಾಡಿ ಅದಕ್ಕೊಂದು ಸಾರು ಮಾಡೋಣ ಅಂದ್ರೂ ಕೂಡ ಬೇಕಾದಂಥ ವಸ್ತುಗಳು ಸಿಗ್ತಾ ಇರಲಿಲ್ಲ. ಅಂತ ಬಡವರು, ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದೆ, ಮಕ್ಕಳಿಗೆ ಸರಿಯಾದ ಹೊತ್ತಿಗೆ ಊಟ ಕೊಡೋಕ್ಕಾಗಿಲ್ಲ, ಕೆಲಸ ಇಲ್ಲದೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಆ ಟೈಮ್ನಲ್ಲಿ ಸಿಕ್ಕಿಲ್ಲ. ಇನ್ನು ಬಡವರು ಪೋಷಕಾಂಶದ ಬಗ್ಗೆ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂಥ ಪರಿಸ್ಥಿತಿ ಇತ್ತು ಆ ಟೈಮ್ನಲ್ಲಿ. ಇದರಿಂದಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವಂಥ ವರ್ಗದ ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿದೆ. ಇನ್ನು ಬಡ ತಾಯಿಯ ಮಕ್ಕಳಿಗೆ ಎದೆ ಹಾಲು ಕೂಡ ಸರಿಯಾಗಿ ಸಿಕ್ಕಿಲ್ಲ. ತಾಯಿಗೆ ಆಹಾರದ ಅಭಾವ ಇದ್ದಾಗ ಎದೆ ಹಾಲು ಉತ್ಪಾದನೆ ಆಗೋದಿಲ್ಲ ಸಹಜವಾಗಿ. ಇದರಿಂದಾಗಿ 2 ವರ್ಷದೊಳಗಿನ ಮಕ್ಕಳಿಗೆ ಪೋಷಕಾಂಶ ಸಿಗದಿದ್ರೆ ಅವರ ಮೆದುಳಿನ ಬೆಳವಣಿಗೆ ಮೇಲೆ ಭಾರಿ ಪೆಟ್ಟು ಬೀಳುತ್ತೆ. ಇನ್ನು ಮೆದುಳಿನ ಬೆಳವಣಿಗೆಗೆ ಹಾನಿಯಾದರೆ ಅದನ್ನು ಮತ್ತೆ ಸರಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮಧ್ಯಾಹ್ನದ ಬಿಸಿ ಊಟ, ಊಟದ ಡಬ್ಬಿ ಇರಲಿಲ್ಲ, ಇವೆಲ್ಲವೂ ಸೇರಿ ಮಕ್ಕಳ ಆರೋಗ್ಯದ ಮೇಲೆ ಈಗ ದೊಡ್ಡ ಮಟ್ಟದಲ್ಲೇ ಪರಿಣಾಮ ಬೀರಿದೆ. ಪೋಷಕಾಂಶದ ಕೊರತೆಯಿಂದಾಗಿ ಅನೇಕ ಮಕ್ಕಳಲ್ಲಿ ಅನಿಮಿಯಾ ಅಂದ್ರೆ ರಕ್ತಹೀನತೆ ಕೂಡ ಕಂಡು ಬಂದಿದೆ ಅಂತ ಈ ವರದಿ ಹೇಳ್ತಾ ಇದೆ. ಈಗ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಸರಿಯಾಗಿ ಸಿಕ್ಕಿಲ್ಲ. ಲಾಕ್ಡೌನ್ ಇಂದ ಅನಿಮಿಯಾ ಆಗಿದೆ. ಪೌಷ್ಟಿಕಾಂಶದ ಕೊರತೆಯಿಂದ ಇದು ಉಂಟಾಗಿರೋದು. 6 ರಿಂದ 59 ತಿಂಗಳ ಮಕ್ಕಳಲ್ಲಿ ಅನಿಮಿಯಾ ಸುಮಾರು ಒಂದು 65% ಅಷ್ಟು ಆಗಿದೆಯಂತೆ. 15 ರಿಂದ 49 ವರ್ಷದವರೆಗಿನ ಹೆಣ್ಣು ಮಕ್ಕಳಿಗೆ ಅನಿಮಿಯಾ ಆಗಿದೆ. ಆ ಪರ್ಸೆಂಟೇಜ್ ನೋಡೋದಾದ್ರೆ ಸುಮಾರು 47.8% ಇದೆ. 15 ವರ್ಷದೊಳಗಿನ ಮಕ್ಕಳ ಪ್ರಮಾಣ 70% ಇದೆ ಅಂತ ಈ ವರದಿ ಹೇಳ್ತಾ ಇದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ. ಅದರಲ್ಲೂ ಕೊಪ್ಪಳ, ಕಲಬುರಗಿ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಾಡ್ತಾ ಇದೆ. ನಲ್ಲಿ ನ್ಯೂಟ್ರಿಷನ್ ಅಫೆಕ್ಟ್ ಆಗಿದೆ, ಅದರಲ್ಲಿ ಏನೋ ಡೌಟೇ ಇಲ್ಲ. ಈವನ್ WHO ಸ್ಟಡಿ ಸಹ ತೋರಿಸಿದೆ. ಅದು ಅಂದ್ರೆ ನ್ಯೂಟ್ರಿಷನ್ 2 ರೀತಿಯಲ್ಲೂ ಅಫೆಕ್ಟ್ ಆಗಿದೆ. ಒಂದು ಗ್ರೂಪ್ ಹೇಗೆ ಅಂತಂದ್ರೆ ಮನೆಯಲ್ಲಿ ತುಂಬಾ ತಿಂದು ಅಂದ್ರೆ ಚೆನ್ನಾಗಿ ತಿಂದು ಮನೆಯಲ್ಲೇ ಇದ್ದು, ಬಟ್ ಎಕ್ಸಸೈಸ್ ಇಲ್ಲದೆ ಬರೀ ಟಿವಿ ಮುಂದೆ ಕೂತ್ಕೊಂಡು ಅಥವಾ ಇನ್ನೇನೋ ಮಾಡ್ಕೊಂಡು ಆ ರೀತಿ ಒಬೆಸಿಟಿ ಜಾಸ್ತಿ ಆಗಿರೋ ಒಂದು ಗ್ರೂಪನು ಇದೆ. ಹಾಗಾಗಿ ಅವರಿಗೆ ಸರಿಯಾಗಿ ಇದು ಮಕ್ಕಳಿಗೆ ನ್ಯೂಟ್ರಿಷನ್ ಸರಿ ಕೊಡದೇ ಇರಬಹುದು ಒಂದು ಗ್ರೂಪಲ್ಲಿ. ಅದರಲ್ಲೇ ಇನ್ನೊಂದು ಗ್ರೂಪಲ್ಲಿ ಹೇಗೆ ಅಂತಂದ್ರೆ ಈಗ ಲೋ ಸೋಷಿಯಲ್ ಕ್ಲಾಸಲ್ಲಿರುವಂಥ ಅಪ್ಪ ಅಮ್ಮಂದ್ರುಗಳು ಅವರಿಗೆ ಕೆಲಸ ಇಲ್ದೇನೆ ಆ ಟೈಮ್ನಲ್ಲಿ, ಸೊ ಕೆಲಸಕ್ಕೆ ಹೋಗದೇನೆ ಅವರಿಗೆ ಅರ್ನಿಂಗ್ ಇಲ್ದೇನೆ ಮಕ್ಕಳಿಗೆ ಅರ್ನಿಂಗು ಸರಿಯಾದ ರೀತಿಯಲ್ಲಿ ನ್ಯೂಟ್ರಿಷನ್ ಕೊಡದೇ ಇರಬಹುದು. ಹೌದು, ಲಾಕ್ಡೌನ್ ಟೈಮ್ ಅಪೌಷ್ಟಿಕತೆ ಯಾವುದನ್ನು ನಾವು ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರಿತೀವೋ ಅದರ ಪ್ರಮಾಣ ಆತಂಕಕಾರಿಯಾಗಿ ಏರಿಕೆ ಆಗಿರೋದನ್ನು ಕಾಣ್ಬೋದು. ಇದು ಬಹಳ ದುರದೃಷ್ಟದ ಸಂಗತಿ. ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ 2 ವರ್ಗಗಳಲ್ಲಿ ಅಪೌಷ್ಟಿಕತೆ ಕಳೆದ 5 ವರ್ಷಗಳಲ್ಲಿ ತೀವ್ರ ಗತಿಯಲ್ಲಿ ಏರಿಕೆ ಆಗಿರೋದನ್ನು ಮಕ್ಕಳಲ್ಲಿ ಅನಿಮಿಯಾ ಪ್ರಮಾಣ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 73%ರಷ್ಟಿದೆ. 100 ಮಕ್ಕಳಲ್ಲಿ 73 ಮಕ್ಕಳು ಅನಿಮಿಯಾನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅತ್ಯಂತ ಆತಂಕಕಾರಿಯಾದಂಥ ಸ್ಥಿತಿ. ಸೊ ಕೋವಿಡನ್ನು ತೆಗೆದುಕೊಂಡ್ರೆ ಇನ್ನೂ ಆ ಸ್ಥಿತಿ ಹದಗೆಟ್ಟಿರುವಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳಿಗೆ ನಿಯಮಿತವಾಗಿ ಹಾಲು, ಮೊಟ್ಟೆ, ಹಣ್ಣುಗಳನ್ನು ವಿತರಣೆ ಮಾಡುವಂಥ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಗಳನ್ನು ಕೊಡುವಂಥ, ಇದು ಕೂಡ ನಿಂತು ಹೋಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಸರ್ಕಾರ ಗಮನವನ್ನು ಕೊಡ್ತಾ ಇದೆ. ಗಳಿಗೆ ಭಯ, ಶಾಲೆಗಳು ಮುಚ್ಚುತ್ತಾ ಇವೆ. ಎಲ್ಲೆಲ್ಲಿ ಶಾಲೆಗಳು ಬಂದ್ ಆಗಿದೆ. ಮರಳಿ ಶಾಲೆಗೆ, ಕೊರೋನಾ ಬೆನ್ನಿಗೆ. ಸ್ಕೂಲಲ್ಲಿ ಕೊರೋನಾ, ಇದು ನ್ಯೂಸ್ 18ನ ಕಂಪ್ಲೀಟ್ ಕವರೇಜ್. ಶಾಲೆಗಳು ಪುನರ್ ಆರಂಭಗೊಂಡ ಬೆನ್ನಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಶಾಲೆ ಆರಂಭವಾದ 5ನೇ ದಿನಕ್ಕೆ ಆತಂಕ ಎದುರಾಗಿದೆ. ಇದಕ್ಕೆ ಕಾರಣ ಹಲವಾರು ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳಿಗೆ ಕೊರೋನಾ ಬಂದಿರೋದು. ಕೆಲ ಶಿಕ್ಷಕರು ಟೆಸ್ಟ್ ಮಾಡಿಸಿ ಶಾಲೆಗೆ ಹಾಜರಾಗಿದ್ದಾರೆ. ಶಾಲೆಗೆ ಬಂದಂತ 2 ದಿನ ಆದ್ಮೇಲೆ ರಿಪೋರ್ಟ್ ಅವ್ರ ಕೈ ಸೇರಿದೆ. ರಿಪೋರ್ಟ್ ನೋಡಿದ್ರೆ ಅವ್ರಿಗೂ ಶಾಕ್ ಆಗಿದೆ. ಅಲ್ಲಿ ಶಾಲೆ ಅಂದ್ರೆ ತರಗತಿ ಅಟೆಂಡ್ ಮಾಡಿದಂತ ಮಕ್ಕಳಿಗೂ ಶಾಕ್ ಆಗಿದೆ. ಮಕ್ಕಳನ್ನ ಶಾಲೆಗೆ ಕಳಿಸಿದಂತ ಪೋಷಕರಿಗೂ ಶಾಕ್ ಆಗಿದೆ. ಸೊ ಇಲ್ಲಿ ಶಿಕ್ಷಕರು ವೇಟ್ ಮಾಡಬೇಕಾಗಿತ್ತು, ಬಟ್ ಟೆಸ್ಟ್ ಮಾಡಿಸಿ ಅವ್ರು ಹೋಗಿದ್ದಾರೆ.
ರಿಸಲ್ಟ್ ಬಂದಾಗ, ರಿಪೋರ್ಟ್ ಬಂದಾಗ ಪಾಸಿಟಿವ್ ಬಂದಿದೆ ಕೆಲವರಿಗೆ. ಇನ್ನು ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿಗಳಿಗೂ ಸೋಂಕು ಹರಡಿರುವಂತ ಭೀತಿ ಇದೀಗ ಇರೋದು. ಕೆಲವೆಡೆ ಶಾಲೆ ಆರಂಭವಾದ 3 ದಿನಗಳಿಗೆ ಬಂದಾಗಿದೆ. ಕಲಿಕೆ ಉತ್ಸಾಹದಲ್ಲಿ ವಿದ್ಯಾರ್ಥಿಗಳು ಪಾಪ ಬಂದಿದ್ರು. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು, ಆನ್ಲೈನ್ ಕ್ಲಾಸಸ್ ನಮ್ಗೆ ಅಟೆಂಡ್ ಆಗ್ತಾ ಇಲ್ಲ, ನಾವು ಸ್ಕೂಲಿಗೆ ಬರ್ತೀವಿ, ತರಗತಿ ಮಾಡಿ ನಾವು ಧೈರ್ಯದಿಂದ ಬರ್ತೀವಿ, ಅದೇನು ಮಾರ್ಗಸೂಚಿ ಇದೆ ಅದನ್ನೆಲ್ಲ ಫಾಲೋ ಮಾಡ್ತೀವಿ ಅಂತ ಹೇಳಿಕೊಂಡು ಉತ್ಸಾಹದಲ್ಲೇ ಬಂದರೂ ಕೂಡ ಈಗ ಶಿಕ್ಷಕರಿಂದಾಗಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಆತಂಕ ಎದುರಾಗಿದೆ. ಇನ್ನು ಈ ಬಗ್ಗೆ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿದ್ರು. 25 ಶಿಕ್ಷಕರಿಗೆ ಸೋಂಕು ದೃಢ ಆಗಿಲ್ಲ, ಈ ಬಗ್ಗೆ ಸರಿಯಾದ ಮಾಹಿತಿಯನ್ನ ಪಡಿತಾ ಇದ್ದೀನಿ ಅಂತ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1 ಲಕ್ಷ ವಿದ್ಯಾರ್ಥಿಗಳು ಶಾಲೆಗೆ ಮರಳಿದ್ದಾರೆ. 1 ಲಕ್ಷದಲ್ಲಿ 25 ಪ್ರಕರಣ ಏನು ದೊಡ್ಡದಲ್ಲ, ಯಾರು ಕೂಡ ಹೆದರುವಂತ ಅವಶ್ಯಕತೆನೂ ಇಲ್ಲ ಅಂತ ಸುಧಾಕರ್ ಹೇಳಿದ್ದಾರೆ. ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಜನಕ್ಕೆ ಬಂದಿದೆ, ಟೀಚರ್ಸ್ಗೆ ಎಷ್ಟು ಬಂದಿದೆ ಅನ್ನೋದನ್ನು ಕೂಡ ಇವತ್ತು ನಿಖರವಾಗಿ ನನಗೆ ಮಾಹಿತಿ ಬಂದ ಮೇಲೆ ತಾನು ತಮ್ಮ ಜೊತೆ ಹಂಚಿಕೊಳ್ತೀನಿ. ಆದರೆ ಗಾಬರಿ ಆಗುವಂಥದ್ದಾಗಲಿ ಆತಂಕ ಆಗುವಂಥದ್ದಾಗಲಿ ಏನೂ ಕೂಡ ಇನ್ನೂ ಕೂಡ ಅಂಥ ವರದಿ ಏನೂ ಬಂದಿಲ್ಲ. ಸುಸೂತ್ರವಾಗಿ ಶಾಲೆಗಳು ನಡೀತಾ ಇದೆ. ಮಕ್ಕಳು ಕೂಡ ಭಾಳ ಹೆಚ್ಚಿನ ಜನರು ಬರ್ತಾ ಇದ್ದಾರೆ, ಹೆಚ್ಚಿನ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಅವರ ಶೈಕ್ಷಣಿಕ ಪ್ರಗತಿಗೆ ಕೂಡ ತಾವೆಲ್ಲರೂ ಕೂಡ ಸಹಕರಿಸಬೇಕು. ಸರ್ಕಾರ ಎಲ್ಲ ರೀತಿಯಲ್ಲಿ ಕೂಡ ಎಚ್ಚೆತ್ತುಕೊಂಡಿದೆ. ಆ ರೀತಿಯಲ್ಲಿ ಏನಾದರೂ ಅವರಿಗೆ ಪಾಸಿಟಿವ್ ಬಂದರೂ ಕೂಡ ತಕ್ಷಣ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಈಗಾಗಲೇ ನನಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಹೆಚ್ಚಿಗೆ ಎಲ್ಲೂ ಕೂಡ ಬಂದಿಲ್ಲ. ಆ ರೀತಿಯಲ್ಲಿ ಆತಂಕ ಪಡುವಂತಹ ಸಂಖ್ಯೆ ಏನೂ ಆಗಿಲ್ಲ. 10-20 ಆದರೆ ಲಕ್ಷಾಂತರ ಜನರು ಹೋಗುವಂಥ ಸಂದರ್ಭದಲ್ಲಿ ಅದನ್ನು ದೊಡ್ಡದು ಮಾಡೋದು ಬೇಡ ಮತ್ತು ಜನರನ್ನು ಕೂಡ ಭಯಭೀತರನ್ನು ಮಾಡೋದು ಬೇಡ. ಅವರ ಶೈಕ್ಷಣಿಕ ಪ್ರಗತಿ ಮುಂದುವರಿಲಿ ಅನ್ನೋದೇ ನನ್ನ ಅಭಿಪ್ರಾಯ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿಗ್ ಶಾಕ್ ಎದುರಾಗಿದೆ. 3 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಗೊತ್ತಾಗಿದೆ. ಮೂಡಿಗೆರೆ, ಕಳಸಾ ತಾಲೂಕಿನ 3 ಶಿಕ್ಷಕರಲ್ಲಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದೆ. ಇವರೆಲ್ಲ ಟೆಸ್ಟ್ಗೆ ಕೊಟ್ಬಿಟ್ಟು ಶಾಲೆಗೆ ಹೋಗಿದ್ದಾರೆ ಶಿಕ್ಷಕರು. ಶಾಲೆ ಸ್ಟಾರ್ಟ್ ಆಗಿ 3 ದಿನ ಆದ್ಮೇಲೆ ಇವ್ರದ್ದು ಕೊರೋನಾ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ನೋಡಿದಾಗ 3 ಶಿಕ್ಷಕರಿಗೆ ಕೊರೋನಾ ಇದೆ, ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. 2 ಶಾಲೆಗಳನ್ನ ಬಂದ್ ಮಾಡೋದಕ್ಕೆ ಈಗ ಸೂಚನೆಯನ್ನು ನೀಡಲಾಗಿದೆ. ಇವರ ಸಂಪರ್ಕದಲ್ಲಿದ್ದಂಥ ಮಕ್ಕಳಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನು ಮಾಡಿಸಬೇಕಾಗುತ್ತೆ. ಸದ್ಯಕ್ಕೆ ಯಾವುದೇ ವಿದ್ಯಾರ್ಥಿಗಳಿಗೆ ಸೋಂಕಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ನಮ್ಮಲ್ಲಿ ಒಟ್ಟು 3 ಜನ ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಇರುವಂಥದ್ದು ಗಮನಕ್ಕೆ ಬಂದಿದೆ. ಆ 2 ಶಾಲೆಯ 3 ಜನ ಶಿಕ್ಷಕರು, ಒಂದು ಕಳಸದಲ್ಲಿರ್ತಕ್ಕಂಥ JEM ಪ್ರೌಢಶಾಲೆ ಅಂತ ಅನುದಾನ ರಹಿತ ಶಾಲೆ, ಆ ಶಾಲೆಯ ಎಲ್ಲ ಮಕ್ಕಳಿಗೆ ಲೇಟ್ ಆಫ್ ಮಾಡಿ 7 ದಿನಗಳ ಕಾಲ ಆ ಟೀಚರ್ಸ್ನ ಕ್ವಾರಂಟೈನಲ್ಲಿ ಇಟ್ಟಿದ್ದೇವೆ. ನಂತರ ಮೂಡಿಗೆರೆ ತಾಲೂಕಿನ ನಿಡ್ವಾಳೆ ಎನ್ನುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1 ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಆ ಶಾಲೆಗೆ ಕೂಡ ರಜವನ್ನು ಘೋಷಣೆ ಮಾಡಿ ಆ ಶಿಕ್ಷಕರ. ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಶಿಕ್ಷಕನಿಗೆ ಸೋಂಕು ಹರಡಿದೆ. ಇಂಡಿ ತಾಲೂಕಿನ ಬೋಳೆಗಾವ ಶಾಲೆಯ ಶಿಕ್ಷಕ ಇವರು. ಶನಿವಾರ 18 ಮಕ್ಕಳಿಗೆ ಈ ಶಿಕ್ಷಕ ಪಾಠವನ್ನು ಮಾಡಿದ್ದಾರೆ. 18 ವಿದ್ಯಾರ್ಥಿಗಳು, 6 ಜನ ಶಿಕ್ಷಕರಿಗೆ ಟೆಸ್ಟ್ ಮಾಡಲಾಗಿದೆ. ಶಾಲೆ ಸಂಪೂರ್ಣವಾಗಿ ಸ್ಯಾನಿಟೈಸ್ಗೆ ಸೂಚನೆಯನ್ನು ನೀಡಲಾಗಿದೆ. ವಿಜಯಪುರದ DDPI ಹೊಸೂರ್ ಅವರು ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಶನಿವಾರ ಈ ಶಿಕ್ಷಕ ಶಾಲೆಗೆ ಬಂದಿದ್ರು, ತರಗತಿಗಳಿಗೆ ಹೋಗಿ ಪಾಠವನ್ನು ಕೂಡ ಮಾಡಿದ್ರು. 18 ಮಕ್ಕಳಿಗೆ ಪಾಠ ಮಾಡಿದ್ರು. ಸದ್ಯಕ್ಕೆ ಆ ಕ್ಲಾಸಲ್ಲಿ ಇದ್ದಂಥ 18 ವಿದ್ಯಾರ್ಥಿಗಳು ಜೊತೆಗೆ ಅವತ್ತು ಕ್ಲಾಸ್ ತಗೊಂಡಂತ ಅಂದರೆ ಸ್ಕೂಲಿಗೆ ಹೋದಂಥ ಶಿಕ್ಷಕರಿಗೂ ಕೂಡ ಕೊರೋನಾ ಟೆಸ್ಟ್ ಅನ್ನ ಮಾಡಿಸಲಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ 3 ಶಿಕ್ಷಕರಿಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿದೆ. ಓರ್ವ ಕ್ಲರ್ಕ್, 2 ವಿದ್ಯಾರ್ಥಿಗೆ ಪಾಸಿಟಿವ್ ಬಂದಿದೆ. ಹೊಸದುರ್ಗ ತಾಲೂಕಿನ 3 ಗ್ರಾಮಗಳ ಶಾಲೆಗಳಿವೆ. ಒಟ್ಟಾರೆ ಅರೇಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ, ಗರಗಾ ಗ್ರಾಮದ ಅನುದಾನಿತ ಪ್ರೌಢಶಾಲೆಯ ಶಿಕ್ಷಕ, ಶ್ರೀರಾಮಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಶಿಕ್ಷಕಿ, ಇನ್ನು ಬೆಲವೆತ್ತ ಗ್ರಾಮದ ಶಾಲೆಯ 2 ವಿದ್ಯಾರ್ಥಿಗಳು, ನಾಗೇನಹಳ್ಳಿ ಮೊರಾರ್ಜಿ ದೇಸಾಯಿ ಶಾಲೆಯ ಕ್ಲರ್ಕ್. 3 ಶಾಲೆಗಳು ಸದ್ಯಕ್ಕೆ 3 ದಿನ ಬಂದ್ ಮಾಡಬೇಕು ಅಂತ ಆದೇಶವನ್ನು ನೀಡಲಾಗಿದೆ. ಮೂವರು ಶಿಕ್ಷಕರಿಗೆ ಕೊರೋನಾ ಸೋಂಕು ಇರೋದು ಕನ್ಫರ್ಮ್ ಆಗಿದೆ. ಇದು ಚಿತ್ರದುರ್ಗದಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಗೊತ್ತಾಗಿರೋದು. ಇನ್ನು ಬೇರೆ ಬೇರೆ ಶಾಲೆಗಳಲ್ಲಿ ನಾವು ನೋಡೋದಾದ್ರೆ ಒಟ್ಟು ಹೊಸದುರ್ಗದ 3 ಗ್ರಾಮಗಳ ಶಾಲೆಯಲ್ಲಿ ಶಿಕ್ಷಕರು ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಜೊತೆಗೆ ಕ್ಲರ್ಕ್ ಒಬ್ಬರಿಗೂ ಕೂಡ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ.
2021 ಕ್ಯಾಲೆಂಡರ್ನಲ್ಲಿದೆ ಗಣಿತದ ಲೆಕ್ಕಾಚಾರ. ಅಚ್ಚರಿಯನ್ನು ಹುಟ್ಟಿಸ್ತಾ ಇದೆ 2021 ಈ ಕ್ಯಾಲೆಂಡರ್. 100 ವರ್ಷಕ್ಕೊಮ್ಮೆ ಬರುತ್ತೆ ಇಂಥ ಗಣಿತದ ಲೆಕ್ಕಾಚಾರ. ಈ ವರ್ಷದ ಆರಂಭ ಮತ್ತು ಅಂತ್ಯ ಶುಕ್ರವಾರ ಇದೆ. ಜನವರಿ 1 ಮತ್ತು ಡಿಸೆಂಬರ್ 31 ಶುಕ್ರವಾರ ಬಂದಿದೆ. 43 ಮತ್ತು 47 ಎರಡು ಸಂಖ್ಯೆಗಳ ಗುಣಾಕಾರದಿಂದ ಬರುವಂತ ಅಂಕಿ 2021. ಇನ್ನು ಗಣಿತ ತಜ್ಞ ಪ್ರೊಫೆಸರ್ KV ನಾರಾಯಣ್ ಮಾಡಿರುವಂತಹ 2021 ಕ್ಯಾಲ್ಕುಲೇಷನ್ ಇದು. 2020 ಬಗ್ಗೆಯೂ ಕೂಡ ಇಂಥ ಅಚ್ಚರಿಯ ಲೆಕ್ಕಾಚಾರಗಳನ್ನು ಗುರುತಿಸಿದ್ರು ತಜ್ಞ KV ನಾರಾಯಣ್. ಇದೀಗ 2021 ಕುರಿತಾಗಿ ಗಣಿತ ಲೋಕದ ವಿಸ್ಮಯಗಳು ಅನಾವರಣವಾಗಿದೆ. 21ನೇ ವರ್ಷ 21ನೇ ಶತಮಾನದಲ್ಲಿ 100 ವರ್ಷಕ್ಕೆ ಒಂದು ಸರಿ ಬರುತ್ತೆ ಇದು. 1920 20ನೇ ಶತಮಾನದಲ್ಲಿ 1920ನೇ ವರ್ಷ. ನೆಕ್ಸ್ಟ್ 100 ವರ್ಷ ಆದಮೇಲೆ 2112 ಅಂದರೆ 22ನೇ ಶತಮಾನದಲ್ಲಿ 2022 ಇದೆಯಲ್ಲ, ಅದು 22ನೇ ವರ್ಷ. ಈ ಥರ ಬರೋದು 100 ವರ್ಷಕ್ಕೆ ಒಂದು ಸರಿ ಬರುತ್ತೆ. ಜನವರಿ 1 ಫ್ರೈಡೇ ಮತ್ತು ಡಿಸೆಂಬರ್ 31 ಫ್ರೈಡೇ. ಈ ಥರ ಬರೋದು ತುಂಬ ಅಪರೂಪ. ಅಂದರೆ 28 ವರ್ಷಕ್ಕೊಂದ್ಸರಿ ಇದು ರಿಪೀಟ್ ಆಗ್ತಾ ಇರುತ್ತೆ ಕ್ಯಾಲೆಂಡ್ರು. ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲ ಭಾರತೀಯರ ಜವಾಬ್ದಾರಿ ಮತ್ತು ಕರ್ತವ್ಯ. ಅಂತೆಯೇ ಗಣ್ಯರು ಕೂಡ ಸಲಾಂ ಅಂತಾರೆ. ಸ್ಯಾಂಡಲ್ವುಡ್ನ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಕೂಡ ಸೈನಿಕರಿಗೆ ಸಲಾಂ ಹೇಳಿದ್ದಾರೆ. ದೇಶದ ಸೈನಿಕರು, ನಾನೇನಂತ ಹೇಳಲಿ ಅವ್ರ ಬಗ್ಗೆ, ನಾನು ತುಂಬ ಚಿಕ್ಕವನು ಅವ್ರ ಬಗ್ಗೆ ಮಾತಾಡೋದಕ್ಕೆ. ಅವರ ಬಲಿದಾನ, ಅವರ ಸ್ಯಾಕ್ರಿಫೈಸ್ ಒಂದು ನಿಮಿಷನೂ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ತುಂಬ ಚಿಕ್ಕವನಾಗ್ತೀನಿ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ಈ ಸಮಯದಲ್ಲಿ ನಾನು ನನ್ನ ಸ್ನೇಹಿತರು, ನನ್ನ ಸ್ಕೂಲ್ ನನ್ನ ಜೊತೆ ಓದೋರು ಸ್ನೇಹಿತರೆಲ್ಲರೂ ಆರ್ಮಿಲಿದ್ದಾರೆ. ಸೊ ಅವ್ರನ್ನ ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಚೆನ್ನಾಗಿದ್ದಾರೆ, ಕೆಲವೊಬ್ಬರು ಕೈಕಾಲು ಕಳ್ಕೊಂಡಿದ್ದಾರೆ. ತುಂಬ ಬೇಜಾರಾಗುತ್ತೆ. ಅವರಿಲ್ಲದೆ ನಾವಿಲ್ಲ. ರೈತರು, ಸೈನಿಕರು ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಹೇಳಿದ್ರೆ ತಪ್ಪಲಾಗದು. ಸೊ ಪ್ರತಿಯೊಬ್ಬ ಸೈನಿಕರಿಗೂ ಯಾವುದೇ ಯುದ್ಧ ಆಗದೇನೆ ಅವರಿಗೆ ಆಯುರ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬದ ಜೊತೆ ಕೊನೆವರೆಗೂ ಅವ್ರು ಬಾಳೋ ಒಂದು ಅವಕಾಶ ದೇವರು ಅವ್ರಿಗೆ ಕಲ್ಪಿಸ್ಕೊಡ್ಲಿ ಅಂತ ಬೇಡ್ಕೊತೀನಿ. ದೇಶದ ಸೈನಿಕರು, ನಾನೇನಂತ ಹೇಳಲಿ ಅವ್ರ ಬಗ್ಗೆ, ನಾನು ತುಂಬ ಚಿಕ್ಕವನು ಅವ್ರ ಬಗ್ಗೆ ಮಾತಾಡೋದಕ್ಕೆ. ಅವರ ಬಲಿದಾನ, ಅವರ ಸ್ಯಾಕ್ರಿಫೈಸ್ ಒಂದು ನಿಮಿಷನೂ ನಮ್ಮ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ತುಂಬ ಚಿಕ್ಕವನಾಗ್ತೀನಿ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ಈ ಸಮಯದಲ್ಲಿ ನಾನು ನನ್ನ ಸ್ನೇಹಿತರು, ನನ್ನ ಸ್ಕೂಲ್ ನನ್ನ ಜೊತೆ ಓದೋರು ಸ್ನೇಹಿತರೆಲ್ಲರೂ ಆರ್ಮಿಲಿದ್ದಾರೆ. ಸೊ ಅವ್ರನ್ನ ಸ್ಮರಿಸೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬರು ಚೆನ್ನಾಗಿದ್ದಾರೆ, ಕೆಲವೊಬ್ಬರು ಕೈಕಾಲು ಕಳ್ಕೊಂಡಿದ್ದಾರೆ. ತುಂಬ ಬೇಜಾರಾಗುತ್ತೆ. ಅವರಿಲ್ಲದೆ ನಾವಿಲ್ಲ. ರೈತರು, ಸೈನಿಕರು ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಹೇಳಿದ್ರೆ ತಪ್ಪಲಾಗದು. ಸೊ ಪ್ರತಿಯೊಬ್ಬ ಸೈನಿಕರಿಗೂ ಯಾವುದೇ ಯುದ್ಧ ಆಗದೇನೆ ಅವರಿಗೆ ಆಯುರ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬದ ಜೊತೆ ಕೊನೆವರೆಗೂ ಅವ್ರು ಬಾಳೋ ಒಂದು ಅವಕಾಶ ದೇವರು ಅವ್ರಿಗೆ ಕಲ್ಪಿಸ್ಕೊಡ್ಲಿ ಅಂತ ಬೇಡ್ಕೊತೀನಿ. ಇದು ನ್ಯೂಸ್